ವಿಜಯಶ್ರೀ ಮಮ್ಮಿ, ನೀವ್ ಯಾವಾಗ್ಲೂ ಲಂಡನ್ಗೋ ಎಲ್ಲಿಗೋ ಹೋಗ್ತಾ ಇದ್ದೀರಂತೆ, ಮಾಮ ಹೇಳಿದ್ರು. ನಾನ್ 10th ಹೋಗ್ತೀನಿ ಮಾಮ. 10th 10th ಅಲ್ಲಿಂದಾನೆ ತಗೊಳ್ಳಿ. ಅದೇ ಅಲ್ಲಿಂದಾನೇ ಟೈಮ್ ಅಡ್ಜಸ್ಟ್ ಆಗತ್ತೆ ಮೋಸ್ಟ್ಲಿ, ಅಲ್ಲಿಂದ ತಗೋತೀನಿ. ಓಕೆ, ಎಲ್ಲಾರು ಮ್ಯೂಟ್ ಮಾಡ್ಕೊಳ್ಳಿ. ಫಸ್ಟ್ ಈಗ ಚಂದ್ರಿಕಾ ಅನ್ಮ್ಯೂಟ್. ಚಂದ್ರಿಕಾ, I'm unmute, sir. ಓಕೆ, ಗುಡ್. ನೀಳಾ ತುಂಗಸ್ತನಗಿರಿ ತಟಿ. ಹೇಳಿ ಚಂದ್ರಿಕಾ. Sir, ನಾನು ಸ್ವಲ್ಪ ಹೊರಗಿದ್ದೀನಿ sir. One 5 minutes I'll reach on the, I'll say sir. Next. Okay. Who else? Preeti. Okay. ವಿದ್ಯಾ, ಪ್ರೀತಿ ಹೇಳ್ತೀರಾ? ಹೇಳ್ತೀನಿ ಮಾಮ. ನೀಳಾ ತುಂಗಸ್ತನಗಿರಿ ತಟಿ. ತಿರುಪಾವೈ ತೆಗಿರಿ. Take out Tirupavai. The next syllabus after Tirupalli Ezhi. Tirupalli Ezhi ಆದ್ಮೇಲೆ next syllabus. ನೀಳಾ ತುಂಗಸ್ತನಗಿರಿ ತಟಿ. ನೀಲಾ ತುಂಗಸ್ತನಗಿರಿ ತಟಿ. ನೀಲಾ ತುಂಗಸ್ತನಗಿರಿ ತಟಿ. ನೀಳಾ ಬರ್ಬೇಕು, ನೀಲಾ ಬರ್ಕೊಡ್ದು. ನೀಳಾ ತುಂಗಸ್ತನಗಿರಿ ತಟಿ. ನೀಳಾ ತುಂಗಸ್ತನಗಿರಿ ತಟಿ. ನೀಳಾ ತುಂಗಸ್ತನಗಿರಿ ತಟಿ. ನೀಳಾ ತುಂಗಸ್ತನಗಿರಿ ತಟಿ. ನೀಲಾ ತುಂಗಸ್ತನಗಿರಿ ತಟಿ. ನೀಳಾ ತುಂಗಸ್ತನಗಿರಿ ತಟಿ. ಸುಪ್ತಮುದ್ಬೋಧ್ಯ. 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 ಕೃಷ್ಣಂ. ಕೃಷ್ಣಂ. ನೀಳಾ ತುಂಗಸ್ತನಗಿರಿ ತಟಿ. ಸುಪ್ತಮುದ್ಬೋಧ್ಯ ಕೃಷ್ಣಂ. ನೀಳಾ ತುಂಗಸ್ತನಗಿರಿ ತಟಿ. ಸುಪ್ತಮುದ್ಬೋಧ್ಯ ಕೃಷ್ಣಂ. ನೀಳಾ ತುಂಗಸ್ತನಗಿರಿ ತಟಿ. ಸುಪ್ತಮುದ್ಬೋಧ್ಯ ಕೃಷ್ಣಂ. ನೀಳಾ ತುಂಗಸ್ತನಗಿರಿ ತಟಿ. ಸೂಕ್ತಮುದ್ಬೋಧ್ಯ ಕೃಷ್ಣಂ. ನೀಳಾ ತುಂಗಸ್ತನಗಿರಿ ತಟಿ. ಸುಪ್ತಮುದ್ಬೋಧ್ಯ ಕೃಷ್ಣಂ. ನೀಲಾ ತುಂಗಸ್ತನಗಿರಿ ತಟಿ. ಸುಪ್ತಮುದ್ಬೋಧ್ಯ ಕೃಷ್ಣಂ. ಅಲ್ಲಿ ಕಚ್ಬೇಡಿ, ಕ್ಲೀನ್ ಆಗಿ ಹೇಳಿ. ವೈ ಆರ್ ಯು ಬೈಟಿಂಗ್ ಯುವರ್ ಟೀತ್ಸ್? ನಾನು ಹಂಗೆ ಹೇಳ್ಕೊಡ್ಲಾ? ಪಾರಾರ್ಥ್ಯಂ ಸ್ವಂ ಶ್ರುತಿಶತ ಶಿರಸಿದ್ಧ. Can you make out the difference? ಪಾರಾರ್ಥ್ಯಂ ಸರಿಯಾಗಿ ಹೇಳಿ, ಚೆನ್ನಾಗಿ ಬಾಯ್ ಬಿಡಿ. ಪಾರಾರ್ಥ್ಯಂ. 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 ಸ್ವಂ. 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 ಶ್ರುತಿಶತ ಶಿರಸಿದ್ಧಂ. ಶ್ರುತಿಶತ ಶಿರಸಿದ್ಧಂ. ಶ್ರುತಿಶತ ಶಿರಸಿದ್ಧಂ. ಬರೀ ಪಾರಾರ್ಥ್ಯಂ ಅಂತ ಇದೆ. ಪಾರಾರ್ಥ್ಯಂ. ಸ್ವಂ. ಶ್ರುತಿಶತ. ಸ್ವಂ ಇದೆ, ಸ್ವಂ ಇಲ್ಲ ಅಂದ್ರೆ ಹಾಕೋಬೇಕು, ತಪ್ಪಾಗಿದೆ ಅಲ್ಲಿ. ಪಾರಾರ್ಥ್ಯಂ ಸ್ವಂ ಶ್ರುತಿಶತ ಶಿರಸಿದ್ಧಂ ಅಧ್ಯಾಪಯಂತಿ. ಪಾರಾರ್ಥ್ಯಂ ಸ್ವಂ ಶ್ರುತಿಶತ ಶಿರಸಿದ್ಧಂ ಅಧ್ಯಾಪಯಂತಿ. ಪಾರಾರ್ಥ್ಯಂ ಸ್ವಂ ಶ್ರುತಿಶತ ಶಿರಸಿದ್ಧಂ ಅಧ್ಯಾಪಯಂತಿ.
Next, Vanita will say. It's been long time. Vanita never told. ಅನ್ನವಯಲ್ ಪುದುವೈಲ್ ನೀವು ಹೇಳ್ಬೇಕು. ನೀಳಾ ತುಂಗಸ್ತನಗಿರಿ ತಟಿ ಸುಪ್ತ ಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಶತ ಶಿರಸಿದ್ಧಂ ಅಧ್ಯಾಪಯಂತಿ. नीलातुङ्गस्तनगिरितटी सुप्तमुद्बोध्य कृष्णं पारार्त्यं स्वं श्रुतिशतशिरसिद्धम् अध्यापयन्ति. नीलातुङ्गस्तनगिरितटी सुप्तमुद्बोध्य कृष्णं पारार्त्यं स्वं श्रुतिशतशिरसिद्धम् अध्यापयन्ति. ಸ್ವೋಚ್ಚಿಷ್ಠಾಯಾಂ ಸ್ವೋಚ್ಚಿಷ್ಟಾಯಾಂ ఎవరో ಮ್ಯೂಟ್ చేయలేదు. ನನ್ ಮಗನೇ ಸರ್, ಒಂದ್ ನಿಮಿಷ. ಹೌದಾ? ಹಾ, ನಿಮ್ ಮಗನೇನಾ? ಇಲ್ಲಿ ಕರ್ಕೊಂಡ್ ಬಂದು ಕೂರ್ಸ್ಕೊಳ್ಳಿ, ತಿರುಪಾವೆ ಹಾಡಿ ಅಂತ. ಈ ಕಡ್ರ మామ చాక్లెట్ ఇస్తాను, ఇక్కడ చూడు. తిరుపావై చెప్తే చాక్లెట్. పాప అಳ್ತಾ ಇದೆ ಅಪ್ಪ. ಪ್ರೀತಮ್ ಏನಾದ್ರು ಮಾಡಿದ್ರ ಮಕ್ಕಳಿಗೆ? ಇಲ್ಲ, ಅವರು ಟಿವಿ ನೋಡಕ್ ಹೇಳ್ದೆ ಸರ್, ನಂಟನ್ ಅಂತ ಜಗಳ ಮಾಡ್ತಿದ್ದಾರೆ. ಓಕೆ, ಮಕ್ಕಳು ಜಗಳ ಆಡೋದು ಚಂದಾನೆ, ಆದ್ರೆ ಆ ಟೈಮಲ್ಲಿ ಯಾವ ಕ್ಲಾಸು ಇರ್ಕೊಡುದು. ಆದ್ರೆ ಎಸ್ಪೆಷಲಿ ನನ್ನಂಥವ್ರ ಕ್ಲಾಸ್ ಇರ್ಕೊಡುದು. ಸ್ವೋಚ್ಚಿಷ್ಠಾಯಾಂ ಸ್ವೋಚ್ಚಿಷ್ಟಾಯಾಂ ಸ್ರಜನಿಗಳಿತಂ ಸ್ರಜಿನಿಗಳಿತಂ ಸ್ರಜನಿ ಜಿನಿ ಕಾದು ಸ್ರಜನಿ ಸ್ರಜನಿಗಳಿತಂ ಜಿ ಇದೆ ಸರ್, ಬೇಡವಾ ಅದು? ಜಿ ಬೇಡವಾ? ಜಿ ಇದೆ ಅಲ್ಲಿ. స్రజిని చెప్పొచ్చు, యూజువల్ స్రజని అని చెప్తారు. స్రజిని తప్పలేదు మరి మార్చకుండా ఉండండి. చెప్పేటప్పుడు స్రజని బ్రాకెట్ లో జా రాసిడండి అంతే. స్వోచ్ఛిష్టాయాం స్రజనిగళితం ಸ್ವೋಚ್ಚಿಷ್ಟಾಯಾಂ ಸ್ರಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಸರ್ ಅದ್ ಇನ್ನೊಂದ್ಸತಿ. ಬಲಾತ್ಕೃತ್ಯ ಭುಂಕ್ತೆ ಭೂಂತೆ ಭುಂಕ್ತೆ ಕಾಗೆ ತಾವತ್ತು ಭುಂಕ್ತೆ ಕರೆ. ಬಲಾತ್ಕೃತ್ಯ ಭುಂಕ್ತೆ ಸ್ವೋಚ್ಛಿಷ್ಟಾಯಾಂ ಸ್ರಜನಿಗಳಿತಂ ಯಾ ಸ್ರಜಿನಿನೂ ಹೇಳ್ಬೋದು, ತಪ್ಪಿಲ್ಲ, ಅರ್ಥ ಸೇಮ್ ಆಗುತ್ತೆ. ಅದು ಅವ್ರವ್ರ ಸ್ಕೂಲಿನ ಪಾಠಕ್ರಮ. ಒಂದ್ ಸ್ಕೂಲ್ ಅಲ್ಲಿ ಜಿ ಹೇಳ್ತಾರೆ, ಒಂದ್ರಲ್ಲಿ ಜಾ ಹೇಳ್ತಾರೆ, ಡಸಂಟ್ ಮ್ಯಾಟರ್. ಬೇಕಾದ್ರೆ ಜಿನೇ ಹೇಳಿರಿ, ಎರಡೂ ಹೇಳ್ಬೋದು, ನಂಗೆ ಎರಡೂ ಬರುತ್ತೆ. ಸ್ವೋಚ್ಛಿಷ್ಟಾಯಾಂ ಸ್ರಜಿನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ. ಸ್ವೋಚ್ಛಿಷ್ಟಾಯಾಂ ಸ್ರಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ. ಸ್ವೋಚ್ಛಿಷ್ಟಾಯಾಂ ಸ್ರಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ. ನೀಳಾ ತುಂಗಸ್ತನಗಿರಿತಟಿ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಶತ ಶಿರಸಿದ್ಧಂ ಅಧ್ಯಾಪಯಂತಿ. ಸ್ವೋಚ್ಛಿಷ್ಟಾಯಾಂ ಸ್ರಜಿನಿಗಳಿತಂ
या बलात्कृत्य भुङ्क्ते नीलातुङ्गस्तनगिरितटी सुप्तमुद्बोध्य कृष्णम् पारार्त्यं स्वं श्रुतिशतशिरसिद्धम् अध्यापयन्ती स्वोच्छिष्टायां सृजनी गलितं या बलात्कृत्य भुङ्क्ते नीलातुङ्गस्तनगिरितटी सुप्तमुद्बोध्य कृष्णम् पारार्त्यं स्वं श्रुतिशतशिरसिद्धम् अध्यापयन्ती स्वोच्छिष्टायां सृजिनिगलितं या बलात्कृत्य भुङ्क्ते गोदा तस्यै गोदा तस्यै नम इदमिदम् नम इदमिदम् भूय एवास्तु भूयः भूय एवास्तु भूयः भूय एवास्तु भूयः गोदा तस्यै नम इदमिदम् भूय एवास्तु भूयः गोदा तस्य नम इदमिदं तस्यै गोदा तस्यै नम इदमिदं भूय एवास्तु भूयः गोदा तस्यै नम इदमिदं भूय एवास्तु भूयः नीलातुङ्गस्तनगिरितटी सूक्तमुद्बोध्य कृष्णम् पारार्थ्यं स्वं श्रुतिशतशिरसिद्धमध्यापयन्ती स्वोच्छिष्ठायां सृजनिगलितं या बलात्कृत्य भुङ्क्ते गोदा तस्यै नम इदमिदम् भूय एवास्तु भूयः नीलातुङ्गस्तनगिरितटी सुप्तमुद्बोध्य कृष्णम् पारार्त्यं स्वं श्रुतिशतशिरसिद्धम् अध्यापयन्ती स्वोच्छिष्टायां सृजनीगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः नीलातुङ्गस्तनगिरितटी सुप्तमुद्बोध्य कृष्णम् पारार्त्यं स्वं श्रुतिशतशिरसिद्धम् अध्यापयन्ती स्वोच्छिष्टायां स्वोच्छिष्टायां सृजिनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः This is May month, June, July. By July or before August only, you will finish Tirupavai. Okay. Let us keep this timetable. Ideally, I don't speak, but we have to have that kind of table. August, September, October, November, నాలుగు మాసము you will have time to practice. So last December, ಧನುರ್ಮಾಸದಲ್ಲಿ 48 days we did one mandala chanting of Vishnu Sahasranam. This Dhanurmasam, along with me, your batch has to chant Tirupavai all the 30 days. Make it a point. ಸುಮ್ನೆ ಏನೋ ಬುಕ್ ನೋಡ್ಕೊಂಡು ತಥಾಪಥ ಅಂತ ಅಲ್ಲ, ನೀಟಾಗಿ like how we are chanting Vishnu Sahasranama now with that format. Alva, you are very strict enough and you follow all that Amatra Kala Chanda. So everything you're following very strictly when you're chanting Vishnu Sahasranama. Atara barbeku. Okay. So that we will chant all the 30 days.
ವಿಲ್ ಮೇಕ್ ಅರ್ಲಿ ಮಾರ್ನಿಂಗ್ ಟೈಮ್. ನಿಮ್ ಮನೆಗಳಲ್ಲಾದ್ರೆ ನೀವು ಮಾಡಲ್ಲ, ಆನ್ಲೈನ್ ಬಂದ್ರೆ ಮಾಡ್ತೀರಾ. ಎಲ್ಲಾರು ಸ್ಟ್ರಿಕ್ಟ್ ಆಗಿ ತಿರುಪಾವೈ ಬಂದು ವಿಷ್ಣು ಸಹಸ್ರನಾಮದಷ್ಟು ಟೈಮ್ ತಗೊಳಲ್ಲ. ಟೈಮ್ ಬಗ್ಗೆ ಯೋಚನೆ ಬೇಡ, ಬಟ್ ವಿ ಮಸ್ಟ್ ಚಾಂಟ್ ಆಲ್ ದ 30 days. ವಿಲ್ ಮೇಕ್ ಇಟ್ ಅ ಪಾಯಿಂಟ್. ಓಕೆ, ದಿಸ್ ಇಸ್ ಅ ಚಾಲೆಂಜ್. ಅದರ್ವೈಸ್ ವಿ ಡೋಂಟ್ ಪ್ರಾಕ್ಟೀಸ್ ಇಫ್ ವಿ ಡೋಂಟ್ ಹ್ಯಾವ್ ಟಾರ್ಗೆಟ್. ತಿರುಪಾವೈ ಮಾತ್ರ ಎಲ್ಲಾರು ಮಾಡ್ಬೇಕು. ತಿರುಪಲಾಂಡ್ ತಿರುಪಳ್ಳಿ ಹೆಚ್ಚಿನ ಮಾಡ್ಬೇಕು, ನಾನು ಇಲ್ಲ ಅಂತ ಹೇಳಲ್ಲ. ತಿರುಪಾವೈ ಇಟ್ ಇಸ್ ಅಮೃತಂ ಟು ಎಂಟೈರ್ ಲೈಫ್ ಟೈಮ್. ಗೊತ್ತಾಯ್ತಾ? ಸೊ ವಿಲ್ ಮೇಕ್ ದಿಸ್ ವೇ. ನೀಳಾ ತುಂಗ ಸ್ತನಗಿರಿ ತಟಿ. ಸ್ವಲ್ಪ ಸುಲಭವಾಗಿ ಹೇಳಿ ಪ್ರೀತಿ. ಮೇಕ್ ಇಟ್ ಲಿಟಲ್ ಫ್ಲೆಕ್ಸಿಬಲ್ ಅಂಡ್ ವೆರಿ ಈಸಿ. ಇಟ್ ಶುಡ್ ಸೌಂಡ್ ವೆರಿ ಈಸಿ ಟು ಮೀ. ಕಷ್ಟಪಡ್ತಾ ಇದ್ದೀರಾ ಅನ್ನಿಸ್ತು. ನೀಳಾ ತುಂಗ ಸ್ತನಿಗಿರಿ ತಟಿ ಸೂಕ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿ ಶತಃ ಶಿರಸ್ಥಿತಮಧ್ಯಾಪಯಂತಿ ಸ್ವೋಚ್ಚಿಷ್ಠಾಯಾಂ ಷಜನಿಗಳಿತಂ ನ್ಯಾಬಲಾಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮೈದಮಿದಂ ಭೂಯ ಏವಾಸ್ತು ಭೂಯಃ. ನೀಳಾ ತುಂಗ ಸ್ತನಗಿರಿತಟಿ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ತ್ಯಂ ಸ್ವಂ ಶ್ರುತಿಶತ ಶಿರಸಿದ್ಧಂ ಅಧ್ಯಾಪಯಂತಿ ಸ್ವೋಚ್ಚಿಷ್ಟಾಯಾಂ ಸೃಜನಿಗಲಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ. ನೀಲಾತುಂಗ ಸ್ತನಗಿರಿತಟಿ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ತ್ಯಂ ಸ್ವಂ ಶ್ರುತಿಶತಶಿರಸಿದ್ಧಂ ಅಧ್ಯಾಪಯಂತಿ ಸ್ವೋಚ್ಚಿಷ್ಟಾಯಾಂ ಸೃಜನಿಗಲಿತಂ ಯಾ ಸ್ವೋಚ್ಚಿಷ್ಟಾಯಾಂ ಸೃಜನಿಗಲಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ. So mute down. ಈಗ I will let you know the meaning. Okay, meaning. ಚಂದ್ರಿಕಾ, you want to say? Okay. ನೀವ್ ಸಲ ಹೇಳಿ ಚಂದ್ರಿಕಾ. ನೀಳಾ ತುಂಗ ಸ್ತನಗಿರಿ ತಟಿ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಶತಃ ಶಿರಸ್ಥಿತಂ ಅಧ್ಯಾಪಯಂತಿ ಸ್ವೋಚ್ಚಿಷ್ಠಾಯಾಂ ಷಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮೈದಮಿದಂ ಭೂಯ ಏವಾಸ್ತು ಭೂಯಃ. ನೀಲಾ ತುಂಗ ಸ್ತನಗಿರಿ ತಟಿ ಸುಪ್ತಂ ಉದ್ಬೋಧ್ಯ ಕೃಷ್ಣಂ ಪಾರಾರ್ತ್ಯಂ ಸ್ವಂ ಶ್ರುತಿಶತ ಶಿರಸಿದ್ಧಂ ಅಧ್ಯಾಪಯಂತಿ ಸ್ವೋಚ್ಚಿಷ್ಟಾಯಾಂ ಸೃಜನಿಗಳಿತಂ ಯಾ ಬಾಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ. ನೀಲಾ ತುಂಗ ಸ್ತನಗಿರಿ ತಟಿ ಸುಪ್ತಂ ಉದ್ಬೋಧ್ಯ ಕೃಷ್ಣಂ ಪಾರಾರ್ತ್ಯಂ ಸ್ವಂ ಶ್ರುತಿಶತ ಶಿರಸಿದ್ಧಂ ಅಧ್ಯಾಪಯಂತಿ ಸ್ವೋಚ್ಚಿಷ್ಟಾಯಾಂ ಸೃಜನಿಗಲಿತಂ ಯಾ ಬಾಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ. ನೀಳಾ ತುಂಗ ಸ್ತನ. ಓಕೆ, ಮೀನಿಂಗ್ ಸರಿಯಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ಬರ್ಕೊಳ್ಳಿ ಬೇಕಾದ್ರೆ, ಮೊದ್ಲೇ ಬರಿಬೇಡಿ. ಓಕೆ, ನೀಳ ಅನ್ನೋಳು ಇಲ್ಲಿ ನಪ್ಪಿನ್ನೈ ಅಂತ ಹೇಳ್ತೀವಿ. ನಪ್ಪಿನ್ನೈ ಅಂದ್ರೆ ಮಹಾಲಕ್ಷ್ಮಿ, ಕನ್ಸೋರ್ಟ್ ಆಫ್ ಶ್ರೀಮನ್ನಾರಾಯಣ ರಂಗನಾಥ. ಆಯ್ತಾ? ಮೆತ್ತಗೆ ಹಂಗೆ ಬರ್ಕೋತಾ ಇದ್ದಾರೆ ಯಾರು? ಅನುರಾಧ ಅಟ್ಟಿ.
ಅಲ್ವಾ? ಬರ್ಕೊಳ್ಳಿ, ಪರವಾಗಿಲ್ಲ. that's okay. ನೀವು ಮಾತಾಡಿ, ನನ್ನ ನೋಡ್ಬೇಡಿ. ಅದಂಗ್ ನೀವು ನೋಡದೆ ಇರಕ್ಕಾಗುತ್ತೆ? ಸರಿ, ನಾನು ಹಾಗಾದ್ರೆ ವಿಡಿಯೋ ಆಫ್ ಮಾಡ್ಕೊಂಡು ಟೀಚ್ ಮಾಡ್ತೀನಿ. ಇಲ್ಲ, ಮುಖ ನೋಡಿ, ಕೈ ಯಾಕೆ ನೋಡ್ತೀರಾ? ಮುಖ ನೋಡಿ ಸಾಕು. ನಾನ್ ನಿಮ್ ಕೈ ನಂಗೆ ಕಾಣಿಸ್ತಾ ಇಲ್ಲ. ನೀವ್ ಕುತ್ಕೊಂಡಿರೋ ಧೋರಣೆಲ್ಲ ಗೊತ್ತಾಗುತ್ತೆ. ಡೋಂಟ್ ವೆರಿ, ರೈಟ್ ಇಟ್ ಡೌನ್. ಪರವಾಗಿಲ್ಲ. ನೀಳ ಅನ್ನೋಳು ಕನ್ಸರ್ಟ್ ಆಫ್ ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ಅಂತ ಇಲ್ಲಿ ಇಟ್ಕೊಳ್ಳಿ. ಆಕ್ಚುಲಿ ನಮ್ ತಮಿಳಲ್ಲಿ ನಪ್ಪಿನ್ನೈ ಅಂತ ಕರಿತೀವಿ. ಓಕೆ, ಭಗವಂತನ ಅನುಕಂಪೆಯ ರೂಪ ಅಂತ ಹೇಳೋದು. ಶ್ರೀದೇವಿ, ಭೂದೇವಿ, ನೀಳಾದೇವಿ, ನಪ್ಪಿನ್ನೈ, ಆಮೇಲೆ ಪೆರಿಯ ಪಿರಾಟ್ಟಿ, ಈ ರೀತಿ ಡಿವಿಷನ್. ಪಂಚಪ್ರಕರಣ ಅಂತ ಹೇಳ್ತೀವಿ ಇದಕ್ಕೆ. ಆಯ್ತಾ? ಈಗ ಅದೆಲ್ಲ ಬೇಡ. ಈಗ ಸುಮ್ನೆ ಸಿಂಪಲ್ ಆಗಿ ನೀಳ ಮೀನ್ಸ್ ಮಹಾಲಕ್ಷ್ಮಿ. ಆಯ್ತಾ? ಮಹಾಲಕ್ಷ್ಮಿಯ 2 ಸ್ತನಗಳು ಅಂದ್ರೆ ಎದೆಗಳು. ಆಯ್ತಾ? 2 ಎದೆಗಳ ಮಧ್ಯದಲ್ಲಿ ತುಂಬಾ ವಿಶ್ರಾಂತಿಯಿಂದ ಮಲಗಿರುವಂತಹ ಕೃಷ್ಣ ಪರಮಾತ್ಮನೇ. ಆಯ್ತಾ? ಇದೇನ್ ಹಿಂಗಿದೆ ಎಕ್ಸ್ಪ್ಲನೇಷನ್? ಒಂದು ಸ್ತ್ರೀ ಸ್ತನಗಳ ಮಧ್ಯದಲ್ಲಿ ಪರಮಾತ್ಮ ಹೋಗಿ ಮಲಗೋದು ಅಂದ್ರೆ ಏನು ಈ ತರ ಇದೆಯಲ್ಲ ಅನ್ಸ್ಬೋದು. ಅದು ಹಂಗಲ್ಲ ಅರ್ಥ. ಆಯ್ತಾ? ಇಲ್ಲಿ ಮಹಾಲಕ್ಷ್ಮಿಯ 2 ಸ್ತನಗಳು ಅಂದ್ರೆ ಇಲ್ಲಿ ಏನ್ ಅರ್ಥ ಅಂದ್ರೆ ಕರ್ಮ ಹಾಗೂ ಜ್ಞಾನ ಮಿಶ್ರಿತವಾದಂತಹ ಶಿಖರ ಅಂತ ಅರ್ಥ. ಕರ್ಮ ಹಾಗೂ ಜ್ಞಾನ ಮಿಶ್ರಿತ. ಜ್ಞಾನದಿಂದ ಕರ್ಮ, ಕರ್ಮದಿಂದ ಜ್ಞಾನ. ಇದೆರಡು ಮಿಶ್ರಿತವಾಗೋದು ಮಹಾಲಕ್ಷ್ಮಿಯ ಸ್ತನಗಳಿಗೆ ಸಮ. ಒಂದು ಹೆಂಗಸರಿಗೆ, ಒಂದು ಲೇಡಿಗೆ ಹೌ ಇಂಪಾರ್ಟೆಂಟ್ ದಿಸ್ ಪಾರ್ಟ್, ಆ ಒಂದು ಸ್ತನ ಅನ್ನೋದು, ಎದೆ ಅನ್ನೋದು. ಅದರ ಮಧ್ಯದಲ್ಲಿ ಪರಮಾತ್ಮ ಇದ್ದಾನೆ ಅಂದ್ರೆ ಯೂಶಲಿ ಪರಮಾತ್ಮನ ವಕ್ಷಸ್ಥಳದಲ್ಲಿ ಲಕ್ಷ್ಮಿ ಇರ್ತಾಳೆ. ಇದನ್ ಕೇಳಿದ್ದೀರಾ ಅಲ್ವಾ? ಈಗ ಪರಮಾತ್ಮನ ಸ್ಥಾನದಲ್ಲಿ ಐ ಮೀನ್ ಎದೆಯಲ್ಲಿ, ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ ಇರೋದಲ್ಲ, ಲಕ್ಷ್ಮಿಯ ಎದೆಯ ಮಧ್ಯಭಾಗದಲ್ಲಿ ಅಂದ್ರೆ ಲಕ್ಷ್ಮಿಯ ವಕ್ಷಸ್ಥಳದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಇಲ್ಲಿ ಸಿ. ಇಟ್ ಇಸ್ ಇನ್ ಅ ಡಿಫರೆಂಟ್ ವೇ. ನೀಳ ತುಂಗ ಸ್ತನ ಗಿರಿ ತಟಿ, 2 ಗಿರಿ ಶಿಖರ. ಗಿರಿ ಸ್ತನಗಳ ಗಿರಿ ಶಿಖರದ ಮಧ್ಯದಲ್ಲಿ ಯಾರೋ ಮಹಾಲಕ್ಷ್ಮಿಯ ಎದೆಯ ಮಧ್ಯಭಾಗದಲ್ಲಿ ಸುಪ್ತಂ ಸುಖವಾಗಿ ಉದ್ಬೋಧ್ಯ ಕೃಷ್ಣಂ ಮಲಗಿದ್ದಾನೆ ಕೃಷ್ಣ. ಅವನನ್ನ ಉದ್ಬೋಧನ, ಅವನನ್ನ ಮೇಲೆ ಏಳಿಸ್ಬೇಕು ಅಂತ ಅರ್ಥ. ಆಯ್ತಾ? ಅಂದ್ರೆ ಪರಮಾತ್ಮ ಇಸ್ ರಿಸೈಟಿಂಗ್ ಇನ್ ದ ಹೃದಯ ವಕ್ಷಸ್ಥಳ ಆಫ್ ಮಹಾಲಕ್ಷ್ಮಿ, ವೇರ್ ಯು ಹ್ಯಾವ್ ಟು ಮೇಕ್ ಹಿಮ್ ಟು ಗೆಟ್ ಅಪ್. ಪರಮಾತ್ಮನನ್ನ ಮಹಾಲಕ್ಷ್ಮಿಯ ಹೃದಯ ವಕ್ಷಸ್ಥಳದಿಂದ ಏಳಿಸ್ಬೇಕು ಮೇಲೆ ಅಂದ್ರೆ ಅದು ಪರಮ ಸಾಹಸ. ಇಸ್ ಇಟ್ ನಾಟ್? ಇಸ್ ಇಟ್ ನಾಟ್? ಯಾಕೆ ಹೇಳಿ? ಭಕ್ತಿಯಿಂದ ಮಾತ್ರ ಪರಮಾತ್ಮ ಅಲ್ಲಿ ಹೇಳ್ತಾನೆ, ಇದ್ರೆ ಅವನು ಹೇಳಲ್ಲ. ಇಲ್ಲಿ ಲಕ್ಷ್ಮಿಯ ಭಕ್ತಿಗೆ ತನ್ನ ಮನಸ್ಸನ್ನು ಕೊಟ್ಟು వినిపిస్తుందా మీకేమన్నా? ಸರ್ ಎಕ್ಸಿಟ್ ಆಗಿದ್ದಾರೆ, ಎಕ್ಸಿಟ್ ಆಗಿದ್ದಾರೆ. ಇಷ್ಟೊತ್ತು ಇರ್ಲಿಲ್ಲ. ನಿಮಿಷ. ನಾಳೆ ನಾಡಿದ್ ಮನೇಲೆ ತಗೋತೀನಿ, ನಂಗೆ ಇಲ್ಲಿ ಕಷ್ಟನೇ ತುಂಬಾ. ಓಕೆ, ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ ಎಲ್ರಿಗೂ?
ಕೇಳಿಸ್ತಾ ಇದೆ ಸರ್ ಇವಾಗ. వింటా ఉన్నారా అందరూ? వినిపిస్తాం సార్. ఎస్ సార్, ఎస్ సార్. ఎవరైనా ఒక్కరు చెప్పండి, వింటా ఉన్నారా? సార్ వింటా ఉన్నాం. వినిపిస్తాం సార్, వినిపిస్తాం. మోస్ట్లీ సార్ కి వినిపించలేదేమో. ಮೆಸೇಜ್ ಆಗ್ಬಿಡೋದಿಲ್ಲ ಅಂದ್ರೆ సార్కి నెట్వర్క్ లేదు, తిరుగుతా ఉంది అలాగా. ಲಕ್ಷ್ಮಿ ಬರ್ತಾಳೆ, ಅದಕ್ಕೆ ಅವಳಿಗೆ ಛಲ ಅಂತ ಹೆಸರು, ಚಂಚಲೆ. ಅವಳನ್ನ ನೀವು ಪ್ರಾರ್ಥನೆ ಮಾಡಿ ಅವಳಿಗೆ ಒಂಚೂರ ಗೌರವ ಕೊಟ್ರೆ ಅವಳು ಶ್ರೀಯನ್ನ ನಿವಾಸ ಮಾಡ್ಕೊಂಡವಳು, ಅವಳು ಬಂದ್ಬಿಡ್ತಾಳೆ. ಯಾಕಂದ್ರೆ ಅವಳ ಗ್ಯಾರಂಟಿ ಇದೆ, ಎಲ್ಲಿ ನಾನ್ ಬರ್ತೀನೋ ಅಲ್ಲಿ ಪರಮಾತ್ಮ ನನ್ನ ಫಾಲೋ ಮಾಡ್ತಾನೆ ಅನ್ನೋ ಗ್ಯಾರಂಟಿ ಇದೆ. ಅದಕ್ಕೆ ಅಲ್ವಾ ವೈಕುಂಠದಿಂದ ಕರವೀರಪುರಕ್ಕೆ ಬಂದು ಸೇರಿದ್ದು. ಸೊ ಹಂಗಾಗಿ ಆ ಒಂದು ವೈಕುಂಠವನ್ನೇ ಬಿಟ್ರು ಕೂಡ ಪರಮಾತ್ಮ ನನ್ನನ್ನು ಫಾಲೋ ಮಾಡ್ತಾನೆ ಅನ್ನೋ ಗ್ಯಾರಂಟಿ ಅವಳಿಗಿದೆ. ಆದ್ರೆ ಪರಮಾತ್ಮ ಮಹಾಲಕ್ಷ್ಮಿಯ ಹೃದಯ ವಕ್ಷಸ್ಥಳದಲ್ಲಿ ಹೋಗಿ ಸೇರ್ಕೊಂಡ್ರೆ ಅವನು ಎಂದಿಗೂ ಹೊರಗಡೆ ಬರಲ್ಲ. ಹಿ ವಿಲ್ ನೆವರ್ ಕಮ್ ಔಟ್. ಬಟ್ ಈಗ ಚಂದ್ರಿಕಾನೋ, ವಿದ್ಯಾನೋ, ವಿಜಯಶ್ರೀ ಮಾಮಿನೋ ಕರೆಯೋದು ಪ್ರಬಲವಾಗಿದ್ರೆ, ಪರಭಕ್ತಿ, ಪರಜ್ಞಾನ, ಪರವೈರಾಗ್ಯಾದಿಗಳಿಂದ ನೀವು ಕರೆದ್ರೆ ಆ ಪರಮ ಪುರುಷ ನಿಮ್ಮ ಕರೆಗೆ ಬರ್ತಾನೆ. ಸೊ ಇಟ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಡೂ ದ ಉದ್ಬೋಧನ. ಉದ್ಬೋಧ್ಯಂ, ಉದ್ಬೋಧನ ಅಂದ್ರೆ ಉತ್ತಿಷ್ಠತ, ಜಾಗೃತ, ಪ್ರಾಪ್ಯವರ ನಿಬೋಧತ ಅಂತ ಹೇಳಿ ಪರಮಾತ್ಮನನ್ನ ಏಳಿಸ್ಬೇಕು. ಬೇಸಿಕಲಿ ತಿರುಪಾವೈ ಇಸ್ ಸುಪ್ರಭಾತ ಪ್ರಬಂಧ ಅಂತ ಹೇಳಿದೀನಿ ಈಗಾಗ್ಲೇ. ಸೊ ಎಲ್ಲಿ ಏಳಿಸ್ಬೇಕು ಪರಮಾತ್ಮನನ್ನ? ಶೇಷ ಪರ್ಯಂಕದಲ್ಲೋ ವೈಕುಂಠದಲ್ಲೋ ಅಲ್ಲ. ತುಂಬಾ ಡೇಂಜರಸ್ ಪ್ಲೇಸ್ ಇದು. ಯಾಕೆ ಹೇಳಿ? ಅವ್ನು ಹೇಳೋದೇ ಇಲ್ಲ. ಇಲ್ಲಿ ಮಲಗ್ಬಿಟ್ರೆ ಅವ್ನು ಹೇಳಲ್ಲ. ఇక్కడ పండుకొనిస్తే లేసేది మాటే లేదు భగవంతుడికి. ఎక్కడ పోయి పండుకొని ఉంటాడు? మహాలక్ష్మి వక్షస్థలంలో పోయి పండుకొని ఉంటాడు. అర్థమైందా? నీళా తుంగ స్తనగిరి తటి సుప్తం ఉద్బోధ్య కృష్ణం పారార్థ్యం స్వం శృతిశత ಶಿರಸಿದ್ಧಂ ಅಧ್ಯಾಪಯಂತಿ. ಅಧ್ಯಾಪಯಂತಿ, ನಾನು ನನ್ನ ಜ್ಞಾನವನ್ನ ಮೀರಿ ಪರಮಾತ್ಮನನ್ನ, ನನಗ್ ಜ್ಞಾನ ಇದೆ ಅನ್ನೋದನ್ನ ಮರ್ತು ಹೋಗ್ತೀನಿ. ನನಗೆ ಇದು ಆ ಬುದ್ಧಿ ಇದೆ, ಈ ಬುದ್ಧಿ ಇದೆ ಅನ್ನೋದನ್ನ ಮರಿತೀನಿ. ಬರೀ ಕೇವಲ ಭಕ್ತಿಯಿಂದ ನಾನು ಅಧ್ಯಾಪಯಂತಿ, ಪರಮಾತ್ಮನನ್ನ ಕರಿತೀನಿ. ಯಾವ ರೀತಿ ಕರಿಬೇಕು? ಶ್ರುತಿಸಿದ್ಧ, ಶ್ರುತಿಶತ ಶಿರಸಿದ್ಧ ಅಂದ್ರೆ ಶ್ರುತಿ ಪ್ರಮಾಣದಿಂದ. ಶ್ರುತಿ ಅಂದ್ರೆ ವೇದ ಅಂತ ಈಗಾಗ್ಲೇ ನಾನು ಹೇಳಿದೀನಿ ನಿಮ್ಗೆಲ್ಲ. ಶ್ರುತಿ అంటే వేదము, వేద ప్రణీతంగా, వేద ప్రమాణముగా వేద స్వరూపముతో నేను పిలుస్తాను. ఎవరిని? భగవంతుడిని. ఎలా పిలుస్తాను? ఉత్తగా వేద ప్రమాణంతో పిలిస్తే రారు. ఎలా పిలిచాలా? నేను పారతంత్ర్యంగా, నేను స్వతంత్రుడు కాదు, నేను కార్యోన్ముఖుడు, నేను కర్తుడు కాదు. కార్యభావము ఇక్కడ కారణ కార్యభావ. నేను కర్త కాదు, నేను ಕಾರ್ಯರೂಪುಡು. ಆ ಕರ್ತ ಅನ್ನೋ ಒಂದು ಪೋಸ್ಟ್ ನ ಬಿಟ್ಟು, ಕಾರಣ ರೂಪವನ್ನ ಬಿಟ್ಟು ಕಾರ್ಯರೂಪಿಯಾಗಿ, ನಿನ್ನ ಸ್ಲೇವ್ ಆಗಿ, ನಿನ್ನ ದಾಸನಾಗಿ, ನಿನಗೆ ಪಾರತಂತ್ರ್ಯನಾಗಿ, ನಿನ್ನ ಪಾರತಂತ್ರ್ಯದಲ್ಲಿ ನನಗೆ ಅನುರಕ್ತಿಯಾಗಿ ನಾನ್ ನಿನ್ನ ಕರಿತೀನಿ. ಪಾರಾರ್ಥ್ಯಂ ಅಂದ್ರೆ ಪಾರತಂತ್ರ್ಯಂ. ಶ್ರುತಿಶತ ಶಿರಸಿದ್ಧಂ, ಶ್ರುತಿ ಅನ್ನೋ ವೇದವನ್ನ ಪ್ರಮಾಣೀಕರಿಸಿ ಪ್ರಮಾಣವಾಗಿ ಇಟ್ಟುಕೊಂಡು ವೇದ ಮಾರ್ಗದಲ್ಲಿ ಧರ್ಮ ಸ್ವರೂಪವಾಗಿ ನಾನು ಅಧ್ಯಾಪಯಂತಿ, ನೀನು ನಿನ್ನನ್ನೇ ಪಿಲಿಸ್ತಾನು. ಪಾರಾರ್ಥ್ಯಂ, ಪರಭಕ್ತಿ, ಪರಜ್ಞಾನ, ಪರವೈರಾಗ್ಯಾದಿಗಳು ಮಾತ್ರವಲ್ಲದೆ ನಾನು ಪಾರತಂತ್ರಿಯಾಗಿ ನಿನ್ನ ಸ್ವತಂತ್ರವಾದ ನಿನ್ನನ್ನು, ಸ್ವಾತಂತ್ರ್ಯಾದ ನಿನ್ನನ್ನು ನಾನು ಏಳು ಮೇಲೆ ಅಂತ ಕರಿತೀನಿ.
ಸ್ವೋಚ್ಛಿಷ್ಠಾಯಾಂ ಸ್ವ ಸ್ವೋಚ್ಛ ಇಷ್ಠಾಯಾಂ ಸ್ವ ಇಚ್ಛ ಇಷ್ಠಾಯಾಂ ತನ್ನ ಇಷ್ಟದ ಪ್ರಕಾರ ಸೃಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಬಲಾತ್ಕೃತ್ಯವಾಗಿ ಅಂದ್ರೆ ಬಲಾತ್ಕಾರ ಮಾಡಿ ಭಗವಂತನನ್ನ ಕರೆಯಕ್ಕೆ ಸಾಧ್ಯವಿಲ್ಲ. ಭಗವಂತನಿಗೆ ಬಲಾತ್ಕಾರ ಅಂದ್ರೆ ಭಕ್ತಿ ಒಂದೇ. బలాత్కారದಿಂದ ಅಂದ್ರೆ ಒತ್ತಾయం ಪಡಿ లేకపోతే ఫోర్స్ఫుల్ గా you cannot attract him by force. You can make him to come to you without any force, but ಬಲಾತ್ಕೃತ್ಯ ಭುಂಕ್ತೆ ಸ್ವೋಚ್ಛಿಷ್ಠಾಯಾಂ ಸೃಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ. ಭಕ್ತಿ ಅನ್ನೋ ಉಚ್ಚಿಷ್ಠ, ಭಕ್ತಿ ಅನ್ನೋ ಆ ಒಂದು ಪ್ರಸಾದದ ಅಥವಾ ಬಲೆ, ಆ ಬಲೆಯ ಮೂಲಕ ಪರಮಾತ್ಮನಿಗೆ ಆ ಬಲೆಯನ್ನ ಬೀಸಿದಾಗ ಆ ಬಲೆಯಲ್ಲಿ ಯಾರ ಬಲಾತ್ಕಾರದಿಂದಲೂ ಬೀಳುವುದಿಲ್ಲ. ತಾನೇ ಬಂದು ಆಸೆಯಿಂದ ಆ ಬಲೆಯಲ್ಲಿ ಬಿದ್ದು ಅವನು ನಮ್ಮ ಕಡೆಗೆ ಬರ್ತಾನೆ. ಸ್ವೋಚ್ಛಿಷ್ಠಾಯ ರಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ. ಆ ರೀತಿ ಹಾಡಿನ ಮೂಲಕ, ಹಾಡಿನ ಮಾಲೆಯನ್ನು ಮತ್ತೆ ಹೂಮಾಲೆಯನ್ನು, ಈ ಹೂವಿನ ಮಾಲೆಯ ಮೂಲಕ ಹೂಮಾಲೆಗಳನ್ನು ಭಗವಂತನಿಗೆ ಅರ್ಪಿಸಿ ಹೂಮಾಲೆಯನ್ನ ಮುಡಿದುಕೊಟ್ಲು, ಇದು ಹಾಡಿನ ಮಾಲೆಯನ್ನು ಹಾಡಿಕೊಟ್ಲು. ಆ ರೀತಿ ಭಕ್ತಿ ಪ್ರಧಾನವಾಗಿ ಪಾರತಂತ್ರ್ಯ ಅಂದ್ರೆ ನಾನು ನಿನ್ನ ಸೇವಕಿ, ದಾಸಾನುದಾಸಿ ಅನ್ನೋ ಭಾವದಲ್ಲಿ ಮಹಾಲಕ್ಷ್ಮಿಯ ವಕ್ಷಸ್ಥಳದಲ್ಲಿ ನೆಲೆಸಿದಂತಹ ಪರಮಾತ್ಮನನ್ನ ಮೇಲೆ ಏಳಿಸಿ, ಇಲ್ಲಿ ಬರೀ ಏಳಿಸೋದ್ ಮಾತ್ರ ಅಲ್ವಾ, ಇಸ್ ಇಟ್ ನಾಟ್ ಚಂದ್ರಿಕಾ? ಇಟ್ ಇಸ್ making him to wake up, and also he should come out of her vakshasthala. You should not make him to just get up from there. Again he will sleep. ಮಹಾಲಕ್ಷ್ಮಿಯ ಪರಮ ಭಕ್ತಿ ಪರಮ ವೈರಾಗ್ಯಾದಿಗಳಿಗೆ ಮನಸೊತ್ತು ಮತ್ತೆ ಮಲಗ್ತಾನಲ್ಲೇ ಅವನು. ಆದ್ರೆ ಅಲ್ಲಿಂದ ಹೊರಗಡೆ ಅವನಂತಂದ್ರೆ ನಮಗೆ ಕಟಾಕ್ಷವಾಗುತ್ತೆ. ಸೊ ಹೆಂಗ್ ತರೋದು ಅಂದ್ರೆ, ನಾನು ನಿನಗೆ ಪಾರತಂತ್ರಿ, ನಾನು ಸ್ವತಂತ್ರನಲ್ಲ, ನಾನು ಕಾರ್ಯರೂಪಿ, ಕಾರಣರೂಪಿ ಅಲ್ಲ. ಸಕಲ ಜಗತ್ ಕಾರಣ, ಮತ್ತೆ ನೈಮಿತ್ತಿಕ ಕಾರಣ, ನಂತರ ಇನ್ಯಾವುದೋ ಸಹಕಾರಿ ಕಾರಣ, ನಂತರ ಆ ಒಂದು ಇನ್ನೇನ್ ಕಾರಣ ಇದೆ, 4 ಕಾರಣ ಇದೆಯಲ್ಲ. ಒಂದು ಆದಿ ಕಾರಣ, ಅದನ್ನೇ ಜಗತ್ ಕಾರಣ ಅಂತೀವಿ. ಇನ್ನೊಂದು ನೈಮಿತ್ತಿಕ ಕಾರಣ, ಇನ್ನೊಂದು ಸಹಕಾರಿ ಕಾರಣ ಅಲ್ವಾ? ಈ ಎಲ್ಲಾ ಕಾರಣಕ್ಕೂ ಕಾರಣನಾದವನು ಅವನು. ಹಂಗಾಗಿ ನಾನು ಕಾರ್ಯರೂಪಿ ಅನ್ನೋ ಪಾರತಂತ್ರ್ಯ ಸೇವೆಯನ್ನ ನಾನು ಮಾಡ್ತಾ ನಾನು ಭಕ್ತಿಯನ್ನೋ ಬಲೆಯನ್ನ ಬೀಸ್ತೀನಿ. ಸ್ವೋಚ್ಛಿಷ್ಠಾಯ ಸೃಜನಿ ಯಾ ಬಲಾತ್ಕೃತ್ಯ ಭುಂಕ್ತೆ. ಬಲಾತ್ಕಾರದಿಂದಲೋ ಒಲಿಸಿಕೊಳ್ಳಬೇಕು ಅನ್ನೋ ಒಂದು ಚಮತ್ಕಾರದಿಂದಲೋ ಅಥವಾ ಒಲಿದೇ ಒಲಿತಾನೆ ಅನ್ನೋ ಯಾವುದೋ ಒಂದು ಗೊಡ್ಡು ಸಂಪ್ರದಾಯದಿಂದಲೋ ಭಗವಂತ ಒಲಿಯಲ್ಲ. ಅವನು ಒಲಿಬೇಕಾದ್ರೆ ಕೇವಲ ಭಕ್ತಿ ಮಾರ್ಗದಲ್ಲಿ ಮಾತ್ರ ಅವನು ಒಲಿತಾನೆ. ಆ ರೀತಿ ಭಕ್ತಿಯೇ ಮೂರ್ತಿವೆತ್ತಂತ ಗೋದಾತಸ್ಯೈ. அந்த பக்கம் உட்காந்து நெட்வொர்க்கே இல்லப்பா, இப்படிதான் உட்காரணும். அதை கையிலேயே பிடிச்சுக்கணும் உட்காரணும். ಗೋದಾತಸ್ಯೈ. ಪರವಾಗಿಲ್ಲ ಬಿಡು, ಓಕೆ, ಅಡ್ಡು ಆಗಂತ. ಗೋದಾತಸ್ಯೈ ನಮ ಇದಮಿದಂ. ಆ ರೀತಿ ಭಕ್ತಿಯೇ ಮೂರ್ತಿವೆತ್ತಂತೆ ಭಕ್ತಿ ಬಲೆಯನ್ನು ಬೀಸಿ ಹೂಮಾಲೆಯನ್ನು ಮುಡಿದು ಹಾಗೂ ಹಾಡಿನ ಮಾಲೆಯನ್ನು ಹಾಡಿ ಕೊಟ್ಟಂತಹ ಅಂತಹ ದೇವಿಯಾದಂತಹ ಗೋದೆಗೆ ನಾನು ಮತ್ತೆ 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 ನಮಸ್ಕರಿಸುತ್ತೇನೆ. ಪುನಃ ಪ್ರಣಾತು ಅಂತ ಹೇಳ್ತೀವಲ್ಲ, ಪುನಃ ಪ್ರಣಮ್ಯ ಅಂತ. ಆ ರೀತಿ ಮತ್ತೆ ನೀ ಕಾಣ್ರ, ಅದಕ್ಕೆ ಪರವಾಗಿಲ್ಲ, ನೀ ಕಾಣ್ರ, ಸರಿ. ಮತ್ತೆ ಮತ್ತೆ ನಾನು ವಂದಿಸುತ್ತೇನೆ. ಸ್ವಲ್ಪ ಬಾಗಿ ತೆಗಿ, ನೆಟ್ವರ್ಕ್ ತುಂಬಾ ವೀಕ್ ಆಗಿದೆ ದೀಪ. ಆ ಕಡೆ ಕೂತ್ಕೊಂಡ್ರೆ ಬರಲ್ಲ, ಈ ಕಡೆ ಕೂತ್ಕೊಂಡ್ರೆ ಒಂಥರ. ನೀ ಹಂಗ ಕಡೆ ನೀ ಕಾಣ್ರ. ಆಮಮ್ಮ ಎಣಿಮ ಬಾಗಿಲು ತೆಗಿಯಮ್ಮ. ಸರಿ, ನಾವು ಉಕ್ಕಾಂದು ಒಂದ್ ನಿಮಿಷ. ಇಲ್ಲಿ ಎಲ್ಲೆಲ್ಲೋ ನೆಟ್ವರ್ಕ್ ಇದೆ, ಎಲ್ಲೋ ಒಂದ್ ಕಡೆ ಇಲ್ಲ.
రేపు నేను ఇంటి నుంచే చేస్తాను మీకు, అప్పుడు ఇదంతా ప్రాబ్లం ఉండదు. నెట్వర్క్ వల్ల తెలియట్లేమా ಭೂಯ ಏವಾಸ್ತು ಭೂಯಃ. ಅಂತಹ ಭಕ್ತಿಯೇ ಮೂರ್ತಿವೆತ್ತಂತೆ ಇರುವಂತಹ ಗೋದಾದೇವಿಯೇ, ನಿನ್ನನ್ನ ನಾವು ಅನುಸರಿಸುತ್ತೇವೆ. We are also going to follow you in this path of bhakti, so that the Lord not just awakens the Hridaya Vakshasthala of Mahalakshmi, he also comes out to do the anugraha for all of us due to our paravakti, parajnana, paravairagya. ಅರ್ಥ ಆಯ್ತಾ? ಫಸ್ಟ್ ಪಾಶುರ ಅರ್ಥ ಆಯ್ತಾ? ಎವ್ರಿಬಡಿ ಅಂಡರ್ಸ್ಟ್ಯಾಂಡ್? ಓಕೆ. ಈಗ ಎರಡನೇ ಪಾಶುರ ಅನ್ನವಯಲ್. ಇನ್ನೊಂದ್ಸಲ ನೀಳಾತುಂಗಸ್ತನ ಪ್ರೀತಿ ಹೇಳ್ಬಿಡಿ. ಪ್ರೀತಿ ಪ್ರೀತಿ ಬಾ. ನೀಳಾ ತುಂಗಸ್ತನಗಿರಿತಟಿ. ಚಂದ್ರಿಕಾ ನೀವೇ ಹೇಳಿ. ನೀಳಾ ತುಂಗಸ್ತನಗಿರಿತಟಿ ಸುಪ್ತಮುದ್ಭೋಗ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶಿರಸಿದ್ಧಂ ಅಧ್ಯಾಪಯಂತಿ ಸ್ವೋಚ್ಚಿಷ್ಠಾಯಾಂ ಷಜನಿಗಣಿತಂ ಯಾವಲಾಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ. ಚಂದ್ರಿಕಾ ಅನ್ಮ್ಯೂಟ್. Yes, sir. I'll repeat Neela. ಹಾ, ಎರಡ್ ಸಲ ಹೇಳಿ. नीला तुङ्गस्तनगिरितटी सुप्तम् उद्बोध्य कृष्णम् पारार्थ्यं स्वं श्रुतिशतशिरसिद्धम् अध्यापयन्ति स्वोच्चिष्टायां स्रजिनिगलितं या भालात्कृत्य भुङ्क्ते गोदा तस्यै नम इदमिदं भूय एवास्तु भूयः. नीला तुङ्गस्तनगिरितटी सुप्तम् उद्बोध्य कृष्णम् पारात्यं स्वं श्रुतिशतशिरसिद्धम् अध्यापयन्ति स्वोच्चिष्टायां रजनिगलितं या भालात्कृत्य भुङ्क्ते ಬಲಾತ್ಕೃತ್ಯ ಅಲ್ಲ, ಬಲಾತ್ಕೃತ್ಯ ಭುಂಕ್ತೆ. बलात्कृत्य भुङ्क्ते गोदा तस्यै नम इदमिदं भूय एवास्तु भूयः. ನೆಕ್ಸ್ಟ್ ವನಿತಾ. ಅನ್ನಮಯಲ್ ಪುದುವೈ. ಅನ್ನವಯಲ್ ಪುದುವೈ வை ஆண்டாள் அரங்கற்கு. ஆண்டாள் அரங்கற்கு ஆண்டாள் அரங்கற்கு அன்னவயல் புதுவை ஆண்டாள் அரங்கற்கு. அன்னவயல் புதுவை ஆண்டாள் அரங்கற்கு அன்னவயல் புதுவை ஆண்டாள் அரங்கற்கு அன்னவயல் அரங்கற்கு. அன்னவயல் புதுவை ஆண்டாள் அரங்கற்கு அன்னவயல் புதுவை ஆண்டாள் அரங்கற்கு. பன்னு திருப்பாவை. பன்னு திருப்பாவை பன்னு திறப்பாவை அன்னவயல் புதுவை. அன்னவயல் புதுவை ஆண்டாள் அரங்கற்கு பன்னு திருப்பாவை
அன்னவயல் புதுவை பல்பதியும் ஆண்டாள் அரங்கற்கு பன்னு திருப்பாவை பல்பதியம் பன்னு திருப்பாவை பல்பதியம் 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 இன்னிசையால் இன்னிசையால் பன்னு திரு பாடிக் கொடுத்தாள் பாடிக் கொடுத்தாள் நற்பாமாலை பூமாலை நற்பாமாலை பன்னு சூடிக் திரு கொடுத்தாளே சொல்லு சூடிக் கொடுத்தாளை சொல்லு ಅನ್ನವಯಲ್ ಪುದು ಒಂದ್ ನಿಮಿಷ ಅದು ಏನಂದ್ರೆ ಐ ಕಂಪ್ಲೀಟ್ ಇಟ್ ವೆನ್ ದ ನೆಟ್ವರ್ಕ್ ಇಸ್ ಗುಡ್ ದೆನ್ ಯು ಕ್ಯಾನ್ ರಿಪೀಟ್ ಅಂತ ಅಷ್ಟೇ ಏನಿಲ್ಲ. ಅನ್ನವಯಲ್ ಪುದುವೈ ಆಂಡಾಳ್ அரங்கற்கு ಅದೊಂದೇ ಲೈನ್ ಹೇಳಿ. ಅನ್ನವಯಲ್ புதுவை ஆண்டாள் அரங்கற்கு ಅನ್ನವಯಲ್ புதுவை ஆண்டாள் அரங்கற்கு பன்னு திருப்பாவை பல்பதியும் பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு. ಅನ್ನವಯல் புதுவை ஆண்டாள் அரங்கற்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு. once again. அன்னவயல் புதுவை ஆண்டாளரங்கற்கு பன்னு திருப்பாவை பல்பதியும் இன்னிசையால் பாடி கொடுத்தாள் நற்பாமாலே பூமாலே சூடி கொடுத்தாளே சொல்லு. ಅನ್ನವಯಲ್ புதுவை ஆண்டாள் அரங்கற்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு. ಅನ್ನವಯಲ್ புதுவை ಅಲ್ಲೊಂದು ಗ್ಯಾಪ್ ಇದೆ. ಇನ್ನಿಶಯಾಲ್ ಪಾಡಿ ಕೊಡುತ್ತಾಳ್ ನರ್ಪಾಮಾಲೈ ಹೂಮಾಲೈ ಇದು ರೈಮಿಂಗ್ ತರ ಅಲ್ಲಿ ಬಂದ್ ನಿಲ್ಗಡೆ ಹಾಕಿ ಹೂಮಾಲೈ ಅನ್ನೋದು ಸಪರೇಟ್ ಬರ್ಬೇಕು. ಇನ್ನಿಶಯಾಲ್ ಪಾಡಿ ಕೊಡುತ್ತಾಳ್ ನರ್ಪಾಮಾಲೈ ಹೂಮಾಲೈ ಚೂಡಿ ಕೊಡುತ್ತಾಳೆ ಚೊಲ್ಲು ಅಲ್ಲಿ ಚೂಡಿ ಕೊಡುತ್ತಾಳೆ ಹೂಮಾಲೆ ಸೇರಿಲ್ಲ. ನರ್ಪಮಾಲೈ ಆ ನಿಲುಗಡೆಗೂ ಅದ್ ಸೇರಿಲ್ಲ. ಅದನ್ನ ಸಪರೇಟ್ ಆಗಿ ಟ್ರೀಟ್ ಮಾಡ್ಬೇಕಲ್ಲಿ ಹೇಳುವಾಗ. ಹೇಳಿ. இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு. இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு. ಓಕೆ, ಈಗ ಅರ್ಥ ಹೇಳ್ತೀನಿ. ಈ ತಿರುಪಾವೈ ಪಾಶುರಕ್ ಮಾತ್ರ ಐ ವಿಲ್ ನಾಟ್ ಅಕ್ಯುಮುಲೇಟ್ ಎನಿ ಮೀನಿಂಗ್. ಇಮಿಡಿಯೇಟ್ಲಿ ಐ ವಿಲ್ ಟೆಲ್ ದ ಮೀನಿಂಗ್. ಓಕೆ, ದೆನ್ ಅಂಡ್ ದೇರ್ ಇಟ್ ಸೆಲ್ಫ್. ಈಗ ಫಸ್ಟ್ ಒನ್ ಅರ್ಥ ಆಯ್ತಲ್ವಾ? ನೀಳಾ ತುಂಗ ಸ್ತನಗಿರಿ ತಟಿ ಅನ್ನವಯಲ್ ಪುದುವೈ. ಇದು ಹಂಸ ಪಕ್ಷಿಗಳ ವಿಹರಿಸುವ ಅಂದ್ರೆ ಅನ್ನ ಪಕ್ಷಿ ಅಂತ ತಮಿಳಲ್ಲಿ ಹಂಸಕ್ಕೆ ಹೇಳ್ತೀವಿ.
ಹಂಸ ಪಕ್ಷಿಗಳು ವಿಹರಿಸುವ ಸಸ್ಯ ಸಮೃದ್ಧಿಯುಳ್ಳ ಗದ್ದೆಯುಳ್ಳ ಹೊಸ ಊರಾದ ಶ್ರೀವಿಲ್ಲಿಪುತ್ತೂರ್. ಶ್ರೀ ಅಂದ್ರೆ ಮಹಾಲಕ್ಷ್ಮಿ, ವಿಲ್ಲು ಅಂದ್ರೆ ಕತ್ತಿ, ಆಯ್ತಾ? ವಿಲ್ಲು ಅನ್ನೋದು ವಿಲ್ ಬಾಳ್ ಅಂತೀವಲ್ವಾ, ವಿಲ್ಲು. ಬಿಲ್ಲು ಅಂದ್ರೆ ಬಿಲ್ಲು ಬಾಣ, ಅದು ಕನ್ನಡದಲ್ಲಿ. ಇದು ವಿಲ್ಲು, ತಮಿಳಲ್ಲಿ ವಿಲ್ಲು ಅಂದ್ರೆ ಬಿಲ್ಲಲ್ಲ, ಕತ್ತಿ ಅಂತ ಅರ್ಥ, ಆಯ್ತಾ? ಕತ್ತಿಯಿಂದ ಆಗಿದಂತಹ ಊರಂತೆ ಧನ್ವಿಪುರಂ. ಧನ್ವಿಪುರಂ ಅಂತ ಸಂಸ್ಕೃತದಲ್ಲಿ ಶ್ರೀವಿಲ್ಲಿಪುತ್ತೂರ್ಗೆ ಹೆಸರಿದೆ, ಆಯ್ತಾ? ಶ್ರೀವಿಲ್ಲಿಪುತ್ತೂರ್ ಅಂತಾನೆ ಹೇಳ್ಬೇಕು. ಕೆಲವರು ಶ್ರೀವಳ್ಳಿಪುತ್ತೂರ್ ಅಂತಾರೆ. ದಟ್ ಇಸ್ ಎಕ್ಸಾಕ್ಟ್ಲಿ ರಾಂಗ್. ಕೆಲವರು ತಮಿಳ್ ಮಾಡ್ಬೇಕದನ್ನ ಅಂತ ತಿರುವಲ್ಲಿಪುತ್ತೂರ್ ಅಂತಾರೆ. ದಟ್ ಇಸ್ ಆಲ್ಸೋ ರಾಂಗ್. It has to be pronounced exactly Shri Villiputtur. Everybody came to know? Shri Villiputtur. Villiputtur ಅಂದ್ರೆ ಏನರ್ಥ? ಹೊಸ ಊರು. ಯಾರಿಂದ ಈ ಊರು ಏರ್ಪಟ್ಟಿತು? ಕತ್ತಿಯಿಂದ ಏರ್ಪಟ್ಟಿತು. ಕತ್ತಿಯಿಂದ ಎಲ್ಲಾದ್ರೂ ಏರ್ಪಡುತ್ತಾ ಊರು? ಕೆಂಪೇಗೌಡ ಕತ್ತಿ ಹಿಡ್ಕೊಂಡೇನೋ ನಿಂತಿದ್ದಾನೆ, ಆದ್ರೆ ಕತ್ತಿಯಿಂದ ಏರ್ಪಡ್ತಾ ಬೆಂಗಳೂರು? ಗೌಡ್ನಿಂದ ಏರ್ಪಡ್ತು ಅಲ್ವಾ, ಕೆಂಪೇಗೌಡ ಅಂತ ಕರಿತೀವಿ. ಸೊ ಒಬ್ಬರಿಂದ ಏರ್ಪಡ್ಬೇಕು ಊರು, ಕತ್ತಿಯಿಂದ ಅಲ್ಲ. ಆದ್ರೆ ಇಲ್ಲಿ ಕತ್ತಿಯಿಂದಾನೇ ಅಂತ ಏನಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಕಾಲನೇಮಿ ಅನ್ನೋ ಅಸುರನ ಅಹಂಕಾರವನ್ನ ಅಡಗಿಸಿದಂತಹ ಊರು. ಕಾಲನೇಮಿ ಅನ್ನೋ ಅಸುರ ಈ ಊರಿಗೆ ಬಂದಾಗ ಇದೇ ಜಾಗದಲ್ಲಿ ಪರಮಾತ್ಮ ನಂದಕ ಅನ್ನೋ ತನ್ನ ಕತ್ತಿಯನ್ನ ಬಿಗಿದು ಅವನನ್ನ ಸದೆ ಬಡ್ದ. ಇಲ್ಲಿ ಕಾಲನೇಮಿ ಅನ್ನೋ ಅಸುರನಿಗೆ ಸಂಹಾರವನ್ನ ಮಾಡ್ದ. ಅದಕ್ಕೆ ಧನ್ವಿ ಅಂದ್ರೆ ವಿಲ್ಲು, ಕತ್ತಿ ಅಂತ ಅರ್ಥ. ಓಕೆ, ಧನ್ವಿಪುರಂ, ವಿಲ್ಲಿ, ಹೊಸ ಊರು, ಪುತ್ತೂರ್, ಪುದಿಯ ಊರ್ ಪುತ್ತೂರ್. ಅಲ್ಲಿ ಯಾರು ಹುಟ್ಟಿದ್ದು? ಆಂಡಾಳ್, ಮಹಾಲಕ್ಷ್ಮಿ ಸ್ವರೂಪಿಣಿ, ಭೂದೇವಿ ಸ್ವರೂಪಿಣಿ. ಅವಳನ್ನ ಶ್ರೀ ಅಂತ ಹೇಳ್ತೀವಿ. ಶ್ರೀಯಿಂದ ವಿಲ್ಲಿ ಪುತ್ತೂರ್, ಆಯ್ತಾ? ಅದಕ್ಕೆ ಶ್ರೀವಿಲ್ಲಿಪುತ್ತೂರ್ ಅಂತ ಅದಕ್ಕೆ ಹೆಸರು ಬಂತು. ಈ ಶ್ರೀವಿಲ್ಲಿಪುತ್ತೂರ್ ಹೆಂಗಿದೆ ಈ ದಿವ್ಯದೇಶ? ವಟಪೆರುಂ ಕೋಯಿಲ್ ಉಡಿಯಾನ್ ಸನ್ನಿಧಿ ಅಂತ ಹೇಳ್ತೀವಿ. ವಟಪತ್ರಶಾಹಿ, ವಟವೃಕ್ಷದ ಒಂದು ಎಲೆಯ ಮೇಲೆ ಮಲಗಿರುವಂತಹ ಭಗವಂತ ವಟಪತ್ರಶಾಹಿ. ವಟಪೆರುಂ ಕೋಯಿಲ್ ಉಡಿಯಾನ್, ವಟ ಮೂಲಧಾಮ ಅಂತ ಕರಿತೀವಿ, ವಟಮೂಲಧಾಮ್ನಿ ಅಂತ ಹೇಳ್ತೀವಿ. ಸೊ ಆ ವಟ ವೃಕ್ಷದ ಎಲೆಯ ಮೇಲೆ ಭಗವಂತ ಇಲ್ಲಿ ಪವಡಿಸಿದ್ದಾನೆ. ಕಾಲನೇಮಿ ಅನ್ನೋ ಅಸುರನನ್ನ ಇವನು ತನ್ನ ಕತ್ತಿಯಿಂದ ಕೊಂದು ಆ ಶ್ರಮಕ್ಕೆ ಅಲ್ಲಿ ಪಕ್ಕದಲ್ಲೇ ಒಂದು ವಟವೃಕ್ಷವಿತ್ತಂತೆ. ಆ ವೃಕ್ಷದ ಎಲೆಯ ಮೇಲೆ ತಾನು ಹೋಗಿ ಮಲಗಿದ್ನಂತೆ. ಇವತ್ತಿಗೂ ಹಂಗೆ ಮಲಗಿದಾನೆ. ಬಹಳ ಚೆನ್ನಾಗಿದ್ದಾರೆ ಶ್ರೀವಿಲ್ಲಿಪುತ್ತೂರ್. ಅಲ್ಲಿ ಇರೋ ವಟಪತ್ರಶಾಹಿ ವರ್ಣಕಲಾಪದಲ್ಲಿ ಸುಧಾ ತಿರುಮೇನಿ, ಸುಧಾ ವರ್ಣಕಲಾಪಂ ಅಂತ ಹೇಳೋದು. ಬಹಳ ಬ್ಯೂಟಿಫುಲ್ ಆಗಿದ್ದಾರೆ ನೋಡಕ್ಕೆ. ಅಭಿಷೇಕ ಇಲ್ಲ, ಕಲರ್ 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 ಆಗಿದ್ದಾರೆ. ರಸಸಿಂಧೂರ, ಮತ್ತೆ ಪಚ್ಚ ಜನಕ, ನಂತರ ನೀಲವರ್ಣ, ನಂತರ ಕನ್ನೈದಿಲ, ಈ ರೀತಿ ಹೊಸ ವೆಜಿಟೇಬಲ್ ಡೈಯಿಂಗ್ ಇಂದ ಮಾಡಿರುವಂತಹ ತಿರುಮೇನಿ. ಬ್ಯೂಟಿಫುಲ್ ಆಗಿದ್ದಾರೆ ನೋಡಕ್ಕೆ. ಇವತ್ತೆಲ್ಲ ದೇವಸ್ಥಾನದ ಒಳಗಡೆನೆ ಇದೆಯಾ? ಗರ್ಭಗೃಹದಲ್ಲೇ ಇದೆ. 3 ದಳದಲ್ಲಿದೆ. 3 ದಳ ಅಂದ್ರೆ 3 ಫ್ಲೋರ್ ಅಲ್ಲಿ ಇದೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಲಕ್ಷ್ಮೀ ನರಸಿಂಹ, ಅಗಾಧವಾದ ಲಕ್ಷ್ಮೀ ನರಸಿಂಹ. ಫಸ್ಟ್ ಫ್ಲೋರ್ ಅಲ್ಲಿ ಭೂವರಾಹ ಸ್ವಾಮಿ, ಸೆಕೆಂಡ್ ಫ್ಲೋರ್ ಅಲ್ಲಿ ವಟಪತ್ರಶಾಹಿ. 3 ಜನನು ಮರಣಕಲಾಪದಲ್ಲೇ ಇದ್ದಾರೆ. ಬಹಳ ಚೆನ್ನಾಗಿದ್ದಾರೆ ನೋಡಕ್ಕೆ. ಸುಧಾ ತಿರುಮೇನಿ ಅಂತ ಹೇಳೋದು. ಸುಧಾ ತಿರುಮೇನಿ ಅಂದ್ರೆ ಅದು ಸುಣ್ಣದಿಂದ ಮಾಡಿದಂತಹ, ಆಗಿನ ಕಾಲದಲ್ಲಿ ಲೈಮ್ ಸ್ಟೋನ್ ಅಂತಾರಲ್ಲ, ಅದು ಕಾಯಿಸಿ ಮಾಡಿದಂತಹ ಕಲಾಪ, ಅದಕ್ಕೆ ವರ್ಣಕಲಾಪ ಅಂತ ಹೇಳೋದು. ಈಗ ಅದೆಲ್ಲ ಮಾಡೋರೇ ಇಲ್ಲ. ಮತ್ತೆ ಗರ್ಭಗೃಹದ ಒಳಗಡೆನೆ ತುಂಬಾ ಕಲರ್ಫುಲ್ ಆಗಿದ್ದಾರೆ. ವಟವೃಕ್ಷವನ್ನ ನೋಡ್ಬೋದು, ಎಲೆಗಳನ್ನ ನೋಡ್ಬೋದು, ಗಿಣಿಗಳನ್ನ ನೋಡ್ಬೋದು. ಆ ಎಲೆಗಳಲ್ಲಿ ಮಧ್ಯದಲ್ಲಿ ವಟದ ಹೂವ, ಔದುಂಬರ ಪುಷ್ಪಗಳನ್ನ ನೋಡ್ಬೋದು, ಔದುಂಬರ ಪುಷ್ಪ. ಆಮೇಲೆ ಅಲ್ಲಿಂದ ಭ್ರಮರಗಳು ಈ ರೀತಿ ಓಡಾಡ್ತಾ ಇರೋದನ್ನ ಚಿತ್ರಿಸಿದ್ದಾರೆ. ಮೀನುಗಳು ಓಡಾಡ್ತಾ ಇದೆ ಸಮುದ್ರದಲ್ಲಿ. ಭಗವಂತ ಆದಿಶೇಷ ಪನ್ನಗಶಾಹಿಯಾಗಿದ್ದಾನೆ. ಆ ಪನ್ನಗನ ಮೇಲೆ ವಟವೃಕ್ಷದ ಎಲೆ ಹಾಸಿದೆ. ಈಗ ಹಾಸಿಗೆ ಮೇಲೆ ಬೆಡ್ಶೀಟ್ ಹಾಸ್ತೀವಲ್ವಾ,
ಆತರ ಅದ್ರ ಮೇಲೆ ಪರಮಾತ್ಮ ಪೌಡಿಸಿದ್ದಾನೆ. ಶ್ರೀದೇವಿ ಭೂದೇವಿ ಇಬ್ರು ಕಾಲನ್ನ ಮರೆಸಿದ್ದಾರೆ. ಈ ಕಡೆ ಒಂದು ದೇವಿ, ಈ ಕಡೆ ಒಂದು ದೇವಿ. ಯೂಶಲ ರಂಗನಾಥ ಹಿಂಗ್ ಮಲಗಿದ್ರೆ ಸೈಡ್ ತಾನೆ ಇಬ್ರು ದೇವಿಯರು ಕುತ್ಕೊಳ್ಳೋದು. ಇಲ್ಲಿ ಹಂಗಿಲ್ಲ, ಆ ಕಾಲ ಮಧ್ಯದಕ್ಕೆ ಹಿಂಗ್ ಹೋಗಿದೆ. ಈ ಕಡೆ ಒಂದ್ ದೇವಿ, ಆ ಕಡೆ ಒಂದ್ ದೇವಿ ಇದ್ದಾರೆ. ಸೊ ನೇರ ಭಗವಂತನ ಪಾದ ದರ್ಶನ ಆಗಲ್ಲ. ಪ್ರದಕ್ಷಿಣೆ ನೀವು ಪ್ರಾಕಾರದಲ್ಲಿ ಬರುವಾಗ ಅಲ್ಲಿ ಒಂದು ಕಿಟಕಿ ಇಟ್ಟಿದ್ದಾರೆ. ಆ ಕಿಟಕಿಯಿಂದ ಹಿಂಗ್ ಬಗ್ ನೋಡಿದ್ರೆ ಪರಮಾತ್ಮನ ಅಂಗಾಲುಗಳು ನಮ್ಗೆ ಗೋಚರವಾಗುತ್ತೆ. ಶಂಖ ಚಕ್ರ ಗದಾ ಪದ್ಮ ರೇಖೆಗಳೆಲ್ಲ ಮೂಡಿದೆ ಅಂಗಾಲುಗಳು, ನಮಗೆ ಆಶೀರ್ವಾದ ಮಾಡೋ ತರ ಇದೆ. ಸೊ ನಾಭಿಯಿಂದ ಬ್ರಹ್ಮ, ಆಮೇಲೆ ಆಯುಧ ಪುರುಷರೆಲ್ಲ ಮೇಲೆ ಇದ್ದಾರೆ. ಒಂದು ಕಡೆ ಮಧು ಕೈಟಭ, ಇನ್ನೊಂದು ಕಡೆ ಗರುಡ ಹನುಮ, ಮತ್ತೆ ಸನಕಾದಿ ಕುಮಾರರು, ಬ್ರಹ್ಮಾದಿ ದೇವತೆಗಳು ಎಲ್ಲ ಇದ್ದಾರೆ. ಮೇಲೆ ಇಂದ್ರ, ಮತ್ತೆ ಶಚೀದೇವಿ, ಕಶ್ಯಪ ಪ್ರಜಾಪತಿ, ನಂತರ ಒಂದು ಕಡೆ ಅದಿತಿ ದೇವಿ, ದೇವಮಾತೆ ಅದಿತಿ ದೇವಿ ಎಲ್ಲಾರು ನಿಂತಿದ್ದಾರೆ. ಆಲ್ ಡೀಟೇಲ್ ಫ್ರೆಸ್ಕೋ ಪೇಂಟಿಂಗ್ ತರ ಇದೆ. ಇಟ್ಸ್ ಲೈಕ್ ಎನ್ ಆಡಿಟೋರಿಯಂ. ದ ಎಂಟೈರ್ ಗರ್ಭಗೃಹಂ ಇಸ್ ಲೈಕ್ ಎನ್ ಆಡಿಟೋರಿಯಂ. ಪೂರ್ವ ಕಾಲದಲ್ಲಿ ಸುಮಾರು 5 ಲಕ್ಷ ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದಂತಹ ದೇವಸ್ಥಾನ ಅದು. ಈ ಪಾಂಡ್ಯ ವಲ್ಲಭದೇವ ಇವರೆಲ್ಲ ಯಾರೂ ಇರ್ಲಿಲ್ಲ ಅವಾಗ. ಸಾಕ್ಷಾತ್ ವಿಶ್ವಕರ್ಮನಿಂದ 3 ದಳದಲ್ಲಿ ಪಾಂಡ್ಯ ರಾಜ್ಯದಲ್ಲಿ ನಿರ್ಮಾಣ ಮಾಡಿದಂತಹ ದೇವಾಲಯ. ಇವತ್ತಿಗೂ ಶ್ರೀವಿಲ್ಲಿಪುತ್ತೂರ್ ರಾಜಗೋಪುರವೇ ಗೌರ್ಮೆಂಟ್ ಸಿಂಬಲ್. ಸ್ಟೇಟ್ ಗೌರ್ಮೆಂಟ್ ಆಫ್ ತಮಿಳ್ನಾಡು ಸಿಂಬಲ್ ಏನ್ ಗೊತ್ತಾ? ಶ್ರೀವಿಲ್ಲಿಪುತ್ತೂರ್ ರಾಜಗೋಪುರ. ಅಂತಹ ಹೊಸ ಹೂರು, ಅಂತಹ ದಿವ್ಯ ದೇಶದಲ್ಲಿ ಅವತರಿಸಿದ ಆ ವಟಪತ್ರಶಾಹಿಯೇ ತಾನು, ಅಂದ್ರೆ ಈ ಆಂಡಾಳ್ ರಚಿಸಿದ ಇಂಪಾದ ಹಾಡು ಯಾವುದು? ತಿರುಪ್ಪಾವೈ ಎನ್ನುವ 30 ಹಾಡುಗಳು. ಆ ಹಾಡುಗಳನ್ನು ಉತ್ತಮ ಪದ್ಯಗಳು ಅಂತ ಮಾಲೆ, ಪದ್ಯಗಳ ಮಾಲೆ, ಹಾಗೂ ಅದನ್ನ ಆ ಹೂವನ್ನ ತಾನು ಮುಡಿದು ಕೊಟ್ಲು, ಹಾಡನ್ನ ಹಾಡಿಕೊಟ್ಲು. ಇದಕ್ಕೆ ಅಂತ ನೀನು ಈ ಗೋದೆಯ ಹಾಡನ್ನ ಲಾಲಿಸುವುದಕ್ಕೆ ಅಂತ ನಿನ್ನನ್ನೇ ನೀನು ಸಮರ್ಪಣೆ ಮಾಡಿಕೊಂಡು ಈ ವಟಪತ್ರಶಾಹಿಯಾಗಿ ಇಲ್ಲೇ ಮಲಗಿಬಿಟ್ಟೆಯ, ಈ ಶ್ರೀವಿಲ್ಲಿಪುತ್ತೂರಲ್ಲೇ ನೀನು மலகிவிட்டையா? அன்னவயல் புதுவை ஆண்டாளரங்கற்கு பன்னு திருப்பாவை பல்பதியும் இன்னிசையால் பாடிக் கொடுத்தாள் நற்பாமாலை, பூமாலை சூடிக் கொடுತ್ತಾಳೆ ಚೊಲ್ಲು. ಹೇ ವಟಪತ್ರಶಾಹಿಯೇ, ಎಲ್ಲಿ ನೋಡಿದ್ರು ಭತ್ತ ಬೆಳೆಯುವ ಭೂಮಿಯಾದಂತಹ ಹಚ್ಚ ಹಸಿರಾಗಿರುವ, ಎಲ್ಲಿ ನೋಡಿದ್ರು ರಾಜಹಂಸ, ಕಾರಂಡವ, ಚಕ್ರವಾಕ ಪಕ್ಷಿಗಳು ಆ ಭತ್ತಗಳನ್ನು ಸ್ವಚ್ಛಂದವಾಗಿ ತಿನ್ನುತ್ತಾ ಸುಭಿಕ್ಷತೆಯೇ ಮೂರ್ತಿ ಬೆತ್ತಂತಿರುವ, ಬಹಳ ಸುಭಿಕ್ಷವಾದ, ಕಂಗೊಳಿಸುವಂತಹ ಹೊಸ ಊರಾದಂತಹ ಧನ್ನಿಪುರ, ಭಗವಂತನ ಕತ್ತಿಯಿಂದಲೇ ನಿರ್ಮಾಣವಾದಂತಹ ಕಾಲನೇಮಿ ಅನ್ನೋ ಅಸುರನನ್ನ ಸಂಹಾರ ಮಾಡಕ್ಕೆ ಅಂತ ಬಂದಂಥವನು ನಿನ್ನ ಹಾಡನ್ನು ಕೇಳಿ, ನಿನ್ನ ತಿರುಪ್ಪಾವೈ ಹಾಡಿನ ಮಾಲೆಯನ್ನ ನೀನು ಮುಡಿದುಕೊಟ್ಟಂತಹ ಆ ಹೂವಿನ ಮಾಲೆಯನ್ನ ತಾನು ಮುಡಿದುಕೊಂಡು ನಿನ್ನ ಹಾಡನ್ನ, ನಿನ್ನ ಹಾಡಿನ ಸರಮಾಲೆಯನ್ನ ತಾನು ಕೇಳಿ ಈ ಊರಲ್ಲೇ ಮಲಗಿಬಿಟ್ಟ. ದಿಸ್ ಇಸ್ ದ ಮೀನಿಂಗ್ ಆಫ್ ಅನ್ನವಯಲ್ ಪುದುವೈ ಆಂಡಾಳ್ அரங்கற்கு பன்னு ತಿರುಪ್ಪಾವೈ ಪಲ್ಪದಿಯುಂ ಇನ್ನಿಶಯಾಲ್. ಅಂದ್ರೆ ಹಾಡಿನ ಮೂಲಕ, ಇಶೈ ಅಂದ್ರೆ ಹಾಡು, ಇನ್ನಿಶಯಾಲ್ ಹಾಡಿನ ಮೂಲಕ, ಇನ್ನಿಶಯಾಲ್ பாடிக்கொடுத்தாள் நற்பாமாலை, பூமாலை சூடிக் கொடுத்தாளே சொல்லு. வனிதா, 2 times. அன்னவயல் புதுவை ஆண்டாள் அரங்கற்கு பன்னு திருப்பாவை பல்பதியம் பல்பதியம் இன்னிசையால் பாடிக் கொடுத்தாள் நற்பாமாலை, பூமாலை சூடிக் கொடுத்தாளை சொல்லு. அன்னவயல் புதுவை ஆண்டாள் அரங்கற்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை, பூமாலை சூடிக் கொடுத்தாளை சொல்லு. ನೆಕ್ಸ್ಟ್ ವಿದ್ಯಾ,
சூடி கொடுத்த சுடர் கொடியே. ವಿದ್ಯಾ ಸರ್. ಹಾ ಹೇಳಿ. ಶೂಡಿ ಕೊಡುತ್ತ ಶುಡರ್ ಕೊಡಿಯೇ, ಶೂಡಿ ಕೊಡುತ್ತ ಶುಡರ್ ಕೊಡಿಯೇ, சூடி கொடுத்த சுடர் கொடியே தொல்பாவை. ಶೂಡಿ ಕೊಡುತ್ತ ಶುಡರ್ ಕೊಡಿಯೇ தொல்பாவை, ಶೂಡಿ ಕೊಡುತ್ತ ಶುಡರ್ ಕೊಡಿಯೇ தொல்பாவை. பாடி அருளவர்க்கு பாடி அருளவல்ல. ಪಾಡಿ ಅರುಳವಲ್ಲ, ಪಾಡಿ ಅರುಳವಲ್ಲ, பல்வளையாய் பல்வளையாய், பல்வளையாய். சூடி கொடுத்த சுடர் கொடியே தொல்பாவை, பாடி அருளவல்ல பல்வளையாய். ಶೂಡಿ ಕೊಡುತ್ತ ಶುಡರ್ ಕೊಡಿಯೇ தொல்பாவை, பாடி அருளவல்ல பல்வளையாய். சூடி கொடுத்த சுடர் கொடியே தொல்பாவை, பாடி அருளவல்ல பல்வளையாய். நாடி நீ நாடி நீ, நாடி நீ, வேங்கடவர்க்கெனை வேங்கடவர்க்கெனை வேங்கடவர்க்கென்னை, வேங்கடவர்க்கென்னை, விதி என்ற இம்மாற்றம். விதி என்ற இம்மாற்றம், விதி என்ற இம்மாற்றம். நாங்கடவா வண்ணமே நல்கு. நாங்கடவா வண்ணமே நல்க, நாங்கடவா வண்ணமே நல்க. சூடி கொடுத்த சுடர் கொடியே தொல்பாவை, பாடி அருளவல்ல பல்வளையாய். நாடி நீ வேங்கடவர்க்கு விதி என்ற விதி என்ற இம்மாற்றம். நாங்கடவா வண்ணமே நல்கு. சூடி கொடுத்த சுடர் கொடியே தொல்பாவை, பாடி அருளவல்ல பல்வளையாய். நாடி நீ வேங்கடவர்க்கென்னை விதி என்ற இம்மாற்றம். நாங்கடவா வண்ணமே நல்க. சூடி கொடுத்த சுடர் கொடியே தொல்பாவை, பாடி அருளவல்ல பல்வளையாய். நாடி நீ வேங்கடவர்க்கென்னை விதி என்ற இம்மாற்றம். நாங்கடவா வண்ணமே நல்க. சூடி சுடி கொடுத்த சுடர் கொடியே சூடி கொடுத்த சுடர் கொடியே தொல்பாவை. சூடி கொடுத்த சுடர் கொடியே தொல்பாவை, பாடி அருளவல்ல பல்வளையாய். நாடி நீ வேங்கடவர்க்கென்னை விதி என்ற இம்மாற்றம். நாங்கடவா வண்ணமே நல்கு. சூடி கொடுத்த சுடர் கொடியே தொல்பாவை, பாடி அருளவல்ல பல்வளையாய். நாடி நீ வேங்கடவர்க்கென்னை விதி என்று இம்மாற்றும். நாங்கடவா வண்ணமே நல்க. சூடி கொடுத்த சுடர் கொடியே தொல்பாவை, பாடி அருளவல்ல பல்வளையாய். நாடி நீ வேங்கடவர்க்கென்னை விதி என்று இம்மாற்றம். நாங்கடவா வண்ணமே நல்க. வண்ணமே ಅಂದ್ರೆ ವಣ್ಣಮೆ ವಣ್ಣಮೇ ನಲ್ಗ ಅಲ್ಲ ಮೀನಿಂಗ್ ಹೇಳ್ತಾ ಇದೀವಿ. ವಿಧಿ என்ற இம்மாற்றம் வண்ணமே நல்க. ಹೇ ವೆಂಗಡವ ಭಗವಂತ ಶ್ರೀನಿವಾಸನೇ
ವೆಂಕಟೇಶನೇ ನಾನು ನಿನಗೆ ಸ್ವಂತವಾಗಬೇಕು, ನಿನಗೆ ನಾನು ಹೆಂಡತಿಯಾಗ್ಬೇಕು, ನಿನ್ನ ಕೈಯಿಂದಾನೇ ನಾನು ತಾಳಿಯನ್ನ ಕಟ್ಟಿಸ್ಕೋಬೇಕು. ಆ ರೀತಿ ಮನ್ಮಥನಿಗೆ ನೀನು ಶಪಥವನ್ನ ಮಾಡಿದೆ. ಆ ಮನ್ಮಥನಿಗೆ ನೀನು ಶಪಥವನ್ನ ಮಾಡಿದ್ದನ್ನ ನಾವು ನೆರವೇರಿಸ್ತೀವಿ. ಇವತ್ತು ನಾವು ನಿನಗೆ ನೆರವೇರಿಸ್ತೀವಿ. ನಿನ್ನ ಕನಸಿನಲ್ಲಿ ನೀನು ಪರಮಾತ್ಮನನ್ನ ಮದುವೆ ಆಗುವುದನ್ನ ನಾವು ನನಸಾಗಿಸ್ತೀವಿ. We know that you have put a condition to who? Kamadeva, Manmata, saying that I am going to get married only to Paramapurusha, not for Parapurusha. ಪರಪುರುಷನಿಗೋ ಪಿರಪುರುಷನಿಗೋ ಕತ್ತನ್ನ ನೀಟೋದಿದ್ರೆ ನನ್ನ ಕತ್ತನ್ನ ನಾನು ಕುಯ್ಕೋತೀನಿ ಹೊತ್ತು ಮಾಂಗಲ್ಯ ಧಾರಣೆ ಆಗಲ್ಲ. ಮಾನಿಡರ್ಕೆಂದ್ರೆ பேச்சப்படில் வாழகில்லேன் ಮನ್ಮಥನೇ ಅಂತಾಳೆ ಅಲ್ವಾ. ಮಾನಿಡರ್ಕ್ ಮನುಷ್ಯನಿಗೆ என்று ಮನುಷ್ಯನಿಗೆ ಇವಳು ಅಂತ ಪರಪುರುಷನಿಗೆ ತೋರಿಸಿ ಏನಾದ್ರೂ ಪೇಚುಪಡಿಲ್ ಯಾರಾದ್ರೂ ಮಾತಾಡಿದ್ರೆ ಸಾಕು, ಬಾಳಗಿಲ್ಲೇನ್ ಮನ್ಮಥನೇ ನಾನು ಬಾಳುವುದೇ ಇಲ್ಲ. ರುಕ್ಮಿಣಿನೇ ವಾಸಿ ಅಲ್ವಾ ಇವಳಿಗಿಂತ. ಶಿಶುಪಾಲನಿಗೂ ರುಕ್ಮಿಣಿಗೂ ಮದುವೆ ಅಂತೆ ಅಂತ ರುಕ್ಮಿ ಸೈನ್ ಮಾಡ್ದ ಇನ್ವಿಟೇಷನ್ಗೆ, ನಿಶ್ಚಯ ತಾಂಬೂಲ ನಿಶ್ಚಿತಾರ್ಥ. ಅದನ್ನ ಕೇಳಕ್ ಆಗ್ಲಿಲ್ಲ ಅವಳಿಗೆ. ಕೇಳಿದ್ದೆ ಮೂರ್ಛೆಯ ಕೆಳಗಡೆ ಬಿದ್ಬಿಟ್ಲು. ಕೃಷ್ಣನನ್ನೇ ಕೃಷ್ಣ 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 ಎನ್ನೊಡೆಯ ವೀಣೆ, ನಾನು ಮಾಡುವಂತಹ ವೀಣಾ ನಾದಕ್ಕೆ ನಿನ್ನ ಕೊಳಲಿನ ನಾದ ತಾನೇ ಸೂಟ್ ಆಗೋದು. ನಾನು ಏನ್ ತಪ್ಪು ಮಾಡ್ದೆ? ನಾನೋ ರಾಜಕುಮಾರಿ, ನೀನೋ ರಾಜಕುಮಾರ, ನಾನೋ ವಿದ್ಯಾವತಿ, ನೀನೋ ವಿದ್ಯಾವಂತ, ನಾನೋ ರೂಪವತಿ, ನೀನೋ ರೂಪದಲ್ಲಿ ಅಪ್ರತಿಮ ರೂಪವಂತ. ನಾನು ನಿನ್ನನ್ನ ಮದುವೆ ಆಗೋದ್ರಲ್ಲಿ ಕೊರತೆ ಏನಿದೆ? ನನ್ನ ಭಕ್ತಿಯಲ್ಲಿ ಏನನ್ನ ಕೊರೆ ಕಂಡೆ? ಅಂಗಲಾಚಿದ್ಲು ಅಲ್ವಾ. 7 ಶ್ಲೋಕಗಳಲ್ಲಿ ಭಾಗವತದಲ್ಲಿ ಬರುತ್ತೆ ಅದು, ನೀವೆಲ್ಲ ಕಲಿತೀರಾ. ಮುತ್ತಾದ ಶ್ರುತ್ವ ಗುಣ ಭುವನ ಸುಂದರ ನಿರ್ವಿಶ್ಯ ಕರ್ಣ ವಿವರೈಹಿ ಹರತೋಂಗ ತಾಪಂ ಅಂತ ಕಾಲೇಂದ್ರ ಸಿಂಹ ನರಲೋಕ ಮನೋಭಿರಾಮಂ ಅಂತ 7 ಶ್ಲೋಕಗಳನ್ನ ಬರೆದ್ಲು. ಅಟ್ಲೀಸ್ಟ್ ಶಿ ಕುಡ್ ವಿತ್ಸ್ಟ್ಯಾಂಡ್ by knowing that she got engaged with Shishupala. But this Andal, ಅವಳಿಗಿಂತ ತೀವ್ರತೆ ನನಗೆ ಎಂಗೇಜ್ಮೆಂಟ್ ಅಲ್ಲ. ಇಫ್ somebody says some layman's name with my name, immediately I'll make an attempt of suicide. I cannot even bear that. ಆ ಒಂದು ಮಟ್ಟದ ತೀವ್ರವಾದಂತಹ ಇದು ಏನಪ್ಪಾ ಪರಮಾತ್ಮ ಪ್ರತಿಭಕ್ತಿ ಅಂತ ಹೇಳ್ತೀವಿ. ಇದನ್ನ ಮಾಧುರ್ಯ ಭಕ್ತಿ. ಮಾನಿಡರ್ಕೆಂದ್ರೆ ಪೇಚಪ್ಪಡಿಲ್ ವಾಳಗಿಲ್ಲೇನ್ ಮನ್ಮಥನೆ, ನೀನು ಮನ್ಮಥನಿಗೆ ಕಂಡೀಷನ್ ಹಾಕದೆ ಅಲ್ವಾ ಅವತ್ತು. ಐ ಆಮ್ ನಾಟ್ ಗೋಯಿಂಗ್ ಟು ಮ್ಯಾರಿ ಟು ಸಮ್ ಪುರುಷ ಇನ್ಸ್ಟೆಡ್ ಆಫ್ ಪರಮಪುರುಷ, ಓನ್ಲಿ ಪರಮಪುರುಷ. ದಟ್ ಇಸ್ ವೆಂಕಟಮಲೆಯಲ್ಲಿ ಇರುವಂತಹ ವೇಂಕಟವರ್ಕೆಂದ್ರೆ ವಿಧಿ ಅಲ್ವಾ. ಈ ವಿಧಿ ನನ್ನ ಕಡೆಗೆ ನಾ ತಿರುಗಿಸ್ಕೊತೀನಿ ವಿತ್ ಮೈ ಭಕ್ತಿ. ವೇಂಕಟವರ್ಕೆನ್ನೈ ವಿಧಿ ಎಂದ್ರೆ ಮಾಟ್ರಂ. ಐ ಆಮ್ ಗೋಯಿಂಗ್ ಟು ಚೇಂಜ್ ದ ವಿಧಿ, ಸೇಯಿಂಗ್ ದಟ್ ಐ ವಿಲ್ ಬಿ ದ ನಾಯಿಕಾ ಫಾರ್ ವೆಂಕಟ. ಹೆಂಗೆ ಅಂದ್ರೆ ಚೂಡಿ ಕೊಡುತ್ತಾ ಚೂಡರ್ ಕೊಡಿಯೇ. ಶಿ ಬಿಕಮ್ಸ್ ಜಸ್ಟ್ ಲೈಕ್ ಅ ಕ್ರೀಪರ್. one has flowers. ಈಗ ಕ್ರೀಪರ್ ಫುಲ್ ಆಗಿ ಫ್ಲವರ್ ಮೂಡಿದ್ರೆ ನಮಗೆ ಪುಷ್ಪಮಾಲೆಯನ್ನ ಕಟ್ಟೋದೇ ಬೇಡ. ಅದ್ ಆಸ್ ಇಟ್ ಇಸ್ ಪುಷ್ಪಮಾಲೆಯಾಗಿ ಕಾಣಿಸ್ತಾ ಇರುತ್ತೆ ಅಲ್ವಾ. ಬಳ್ಳಿ ಈ ತರ ಚಿಗುರಿ ಇರುತ್ತೆ. ಬಳ್ಳಿ ಮರದ ಮೇಲೆ ಈ ರೀತಿ ಹಬ್ಬಿರುತ್ತೆ. ಆ ಬಳ್ಳಿಯ ಫುಲ್ ಫ್ಲವರ್ಸ್ ಇರುತ್ತೆ ಅನ್ಕೊಳ್ಳಿ. ದೇ ಡೋಂಟ್ ಹ್ಯಾವ್ ಟು ಟೈ ಅ ಸಪರೇಟ್ ಗಾರ್ಲ್ಯಾಂಡ್. ದಟ್ ಇಟ್ ಸೆಲ್ಫ್ ಲುಕ್ ಲೈಕ್ ಅ ಗಾರ್ಲ್ಯಾಂಡ್. ಆ ರೀತಿ ಬಳ್ಳಿಯ ರೂಪದಲ್ಲಿರುವ ಈ ಒಂದು ಯಾರು ಗೋದೆ ತನ್ನ ಜಡೆಗೆ ಮೊದಲು ಮಾಲೆಯನ್ನ ಮುಡುಗಲು ಚೂಡಿ ಕೊಡುತ್ತ ಚೂಡರ್ ಕೊಡಿಯೇ ತೊಲ್ಪಾವೈ ಪಾಡಿ ಅರುಳವಲ್ಲ ಪಲ್ವಳೆಯಾಯ್. ನಿನ್ನ ಹಾಡಿನ ಮೂಲಕ, ನಿನ್ನ ಹೂವಿನ ಸುಗಂಧ ದ್ರವ್ಯದ ಮೂಲಕ ತಿರುಪಾವೈ ಎನ್ನೋ ಪ್ರಾಚೀನ ಗ್ರಂಥವನ್ನ ನೀನು ರಚನೆ ಮಾಡಿ, ಪ್ರಬಂಧವನ್ನ ರಚನೆ ಮಾಡಿ ಆ ಭಗವಂತನ ಕರುಣೆಗೆ ಪಾತ್ರಳಾಗಿ ನಿನ್ನ ಕಡೆಗೆ ಅವನನ್ನ
ಸುಮ್ಮನೆ ಹೊಲಿಸ್ಕೊಳ್ಳಿಲ್ಲ. ಇನ್ನು ಮತ್ತೆ ಲಕ್ಷ್ಮೀ ಹೃದಯ ವಕ್ಷಸ್ಥಳಕ್ಕೆ ಎಂಟರೇ ಆಗ್ಬಾರ್ದು ಅವನು ಅಲ್ವಾ. ಸಿ ಹಿ ವಾಸ್ ಇಂಟು ದ ಲಕ್ಷ್ಮೀಸ್ ವಕ್ಷಸ್ಥಳ. She could make him to wake up. Then she could make him to drag towards her. But again, he should not go back. What is the net result? If he goes back, 0 again. Alva, he should never go back again. ಆ ರೀತಿ ಅಂದ್ರೆ ಇಲ್ಲಿ ಫ್ರಿಕ್ಷನ್ ಅಲ್ಲ, ಅಟ್ರಾಕ್ಷನ್ ಅಲ್ಲ. ಅದೇ ಸಮಯದಲ್ಲಿ ಯಾವುದೋ ಒಂದು ಕಾಮಿತಾರ್ಥವಾದಂತಹ ಒಂದು ಅಲ್ಪ ಆಸೆ ಅಲ್ಲ ಅಲ್ವಾ. ನೋ ಫಿಸಿಕಲ್ ಮೆಂಟಲ್ connections. It is beyond the mental metaphor as well. ಅಲ್ವಾ. ನಿಜವಾದ ಸತ್ಯವಾದಂತಹ ಪರಮ ಭಕ್ತಿ ಅಲ್ವಾ. ಆ ರೀತಿ ಇದ್ರೆ ಮಾತ್ರ ಪರಮಾತ್ಮ ಲಕ್ಷ್ಮಿಗೆ ಒಲದ ಹಾಗೆ. ಲಕ್ಷ್ಮಿಗೆ ಏನ್ ಕೊರೆ ಇಲ್ಲ, ಅವಳಿಗೂ ಒಲದಾಗಿದೆ. ಈ ಕೊರೆ ಎಲ್ಲ ಇರೋದು ಯಾರಿಗೆ? ನಮ್ಮ ಆಂಡಾಳ್ಗೆ ಅಲ್ವಾ. ಆಂಡಾಳನ್ನ ನಿಮಗ್ ರೀಪ್ಲೇಸ್ ಮಾಡ್ಕೋಬೇಕು, ಯಾರೋ ಆಂಡಾಳು ಅನ್ಕೋಬಾರ್ದು, ನಮಗಿರೋದು ಕೊರೆ ಅಲ್ವಾ. ಸೊ ಆ ರೀತಿ ಲಕ್ಷ್ಮಿ ಪರಭಕ್ತಿ ಪರಜ್ಞಾನ ಪರವೈರಾಗ್ಯಾದಿಗಳಿಂದ ಹೆಂಗೆ ಒಲಿಸ್ಕೊಂಡ್ಲೋ ನಿತ್ಯ ನಿರಂತರವಾಗಿ ಪರಮಾತ್ಮನನ್ನ ಒಲಿಸಿಕೊಳ್ಳುವಂತೆ ಹಾಡಿನ ಮೂಲಕ ಹೂಮಾಲೆಯನ್ನು ಮುಡಿದುಕೊಟ್ಲು, ಆ ಹಾಡಿನ ಮಾಲೆಯನ್ನು ಹಾಡಿಕೊಟ್ಲು. ನಂತರ ಮನ್ಮಥನಿಗೆ ಸವಾಲ್ ಹಾಕಿದ್ಲು, ಹೇ ಮನ್ಮಥನೇ, ನನ್ನ ವಿಧಿಯನ್ನೇ ನಾನು ಚೇಂಜ್ ಮಾಡ್ಕೋತೀನಿ. ಪರಮಾತ್ಮನಾದ ವೆಂಕಟೇಶ್ವರನಿಗೆ ನಾನು ಹೆಂಡತಿ ಆಗದಿದ್ದಲ್ಲಿ ಯಾರಿಗೋ ಅಂತ ಏನಾದ್ರು ಮಾತಾಡಿದ್ರೂ ಸಹ ನನ್ನನ್ನ ನಾನು ಅಳಿಸ್ಕೊಂಡ್ ಬಿಡ್ತೀನಿ. ಹಂಗಾಗಿ ನಾನು ಪರಮಾತ್ಮನಿಗೆ ಮೀಸಲಾದವಳು, ನಲ್ಹ ಪರಮಾತ್ಮನಿಗೆ ಮೀಸಲು ನಾನು ಅಂತ ಹೇಳಿ ಈ ಪಾಶರವನ್ನ ಮುಗಿಸ್ತಾಳೆ. ಒನ್ಸ್ ಅಗೇನ್, ಶೂಡಿ ಕೊಡುತ್ತ ಶುಡರ್ ಕೊಡಿಯೇ ಕೊಲ್ಪಾವೈ ಪಾಡಿ ಅರುಳವಲ್ಲ பல்வளையாய் நாடி நீ வெங்கடவர்க்கென்னை விதி என்ற இம்மாற்றம் நாங்கடவா வண்ணமே நல்கு. ವಿದ್ಯಾ, ಶೂಡಿ ಕೊಡುತ್ತ ಶುಡ ಕೊಡಿಯೇ ತೊಲ್ಪಾವೈ ಪಾಡಿ ಅರುಳವಲ್ಲ பல்வளையாய் நாடி நீ வேங்கடவர்க்கென்னை விதி என்ற வேங்கடவர்க்கென்னை விதி என்ற இம்மாற்றம் நாங்கடவா வண்ணமே நல்ல. சூடி கொடுத்த சுடர் கொடியே தொல்பாவை பாடி அருளவல்ல பல்வளையாய் நாடி நீ வேங்கடவர்க்கென்னை விதி என்ற இம்மாற்றம் நாங்கடவா வண்ணமே ನಲ್ಹ. ಈಗ ನೀಳಾ ತುಂಗಸ್ತನಗಿರಿ ತಟಿಯಿಂದ ಶೂಡಿ ಕೊಡುತ್ತವರೆಗೂ ಪೂರ್ತಿ ಹಾಡ್ತೀನಿ. ಒನ್ ಬೈ ಒನ್ ಶುಟ್ಟಲ್. ಮೊದಲು ಯಾರು? ಪ್ರೇಮಾ ಮಾಮಿ, ನೆಕ್ಸ್ಟ್ ಅನುರಾಧ ಮಾಮಿ, ನೆಕ್ಸ್ಟ್ ವಿಜಯಶ್ರೀ ಮಾಮಿ, ನೆಕ್ಸ್ಟ್ ಕಸ್ತೂರಿ ಮಾಮಿ. ಮೊದಲು ನೀವು 4 ಜನ ಹಾಡಿ, ಆಮೇಲೆ ಮಿಕ್ಕಿದವ್ರನ್ನ ಹೇಳ್ತೀನಿ. ಪ್ರೇಮಾ ಮಾಮಿ ಅನ್ಮ್ಯೂಟ್ చేసుకుంటారా? ఉండారా లేదా? నా స్టూడెంట్స్ నెట్వర్క్ లాగా పోతుంది వస్తుంది అలాగే. ప్రేమ లేదు సార్, నేను వేరే దగ్గర ఉన్నాను. నేను ఇంట్లో లేదు సార్, వేరే దగ్గర ఉన్నాను. వేరే దగ్గర ఉన్నారు. ఓకే, శ్యామల గారు మీరు? శ్యామల ఆంటీ మీరు ఎవరి దగ్గర ఉన్నారు? ಶ್ಯಾಮಲಾ ಆಂಟಿ ಓಕೆ. ಮನೆಯಲ್ಲಿ ಹೇಳ್ತೀರಾ? ಮನೆಯಲ್ಲಿ ಇಲ್ಲ ಸರ್, ನಾನು ಮನೇಲಿ ಇಲ್ವಾ? ಓಕೆ, ಕೇಳಿಸ್ಬೋದು. ಓಕೆ ಓಕೆ. ಅನುರಾಧ ಆಂಟಿ ಓಕೆ. ನೀಳಾ ತುಂಗಸ್ತನಗಿರಿ ತಟಿ ಸೂಕ್ತ ಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಶತಶಿರಸಿದ್ಧಂ ಅಧ್ಯಾಪಯಂತಿ ಸ್ವೋಚ್ಛಿಷ್ಠಾಯಾಂ
स्रजनिगलितं या बलात्कृत्य भुङ्क्ते गोदा तस्यै नमैदमिदं भूय एवास्तु भूयः अन्नवयल् पुदुवै ஆண்டாள் அரங்கற்கு பன்னு திருப்பாவை பல்பதியும் இன்னிசையால் பாடி கொடுத்தாள் நற்பாமாலை பூமாலை ಚೂಡಿ ಕೊಡುತ್ತಾಳೆ ಚೊಲ್ಲೆ. ಅಲ್ಲಿ ನಲ್ಪಾಮಾಲೆ ಅಂತಾನು ಕೆಲವೊಂದ್ ಕಡೆ ಇರುತ್ತೆ, ಕೆಲವೊಂದ್ ಕಡೆ ನರ್ಪಾಮಾಲೆ ಅಂತಾನು ಇರುತ್ತೆ. ನಲ್ಪಾಮಾಲೆ ಅನ್ನೋದು ತಪ್ಪು, ಇಟ್ ಇಸ್ ರಾಂಗ್, ಇಟ್ ಇಸ್ ನರ್ಪಾಮಾಲೆ. ಇದ್ರೆ ರು ಮಾಡ್ಕೊಳ್ಳಿ. ನರ್ಪಾಮಾಲೆ ಪೂಮಾಲೆ. ನರ್ಪಾಮಾಲೆ ಅಂದ್ರೆ ಒಳ್ಳೆ ಸುವಾಸನೆ ಉಳ್ಳಂತಹ, ನರ್ಮಣಂ ಅಂತ ಹೇಳ್ತೀವಲ್ವಾ, ನರ್ಮಣಂ ಮಿಕ್ಕ ಹೂವು ಅಂತ. ಸೊ ನರ್ಮಣ ಅಂದ್ರೆ ಸುವಾಸನೆ ಉಳ್ಳಂತಹ ಹೂವು ಅಂತ. ನರ್ಪಾಮಾಲೆ பூமாலை சூடி கொடுத்தாளே சொல்லே. சூடி கொடுத்த சுடர் கொடியே தொல்பாவை பாடி அருளவல்ல பல்வளையாய் நாடி நீ வெங்கடவர்க்கென்னை விதி என்ற விம்மாற்றம். ಸೇರ್ಸಿದ್ರೆ ವಿಮ್ಮಾಟ್ರಂ, ಇಲ್ದಿದ್ರೆ ಇಮ್ಮಾಟ್ರಂ. ಓಕೆ, ಇಮ್ಮಾಟ್ರಂ ನಾಂಕಡವ வண்ணமே நல்கு. రెండు సారి చెప్పండి. నీళాతుంగస్తనగిరి తటీ సుప్తముద్బోధ్య కృష్ణం పారాత్యం స్వం శృతిశతశిర సిద్ధమధ్యాపయంతి సోచిష్టాయాం సృజనిగళితం యా బలాత్కృత్య భుంక్తే గోదా తస్యై నమైదమిదం భూయ ఏవాస్తు భూయః. அன்னவயல் புதுவை ஆண்டாள் அரங்கற்கு பன்னு திருப்பாவை பல்பதியம் இன்னிசையால் பாடி கொடுத்தாள் நற்பாமாலை பூமாலை சூடி கொடுத்தாளை சொல்லு. சூடி கொடுத்த சுடற்கொடியே தொல்பாவை பாடி அருளவல்ல பல்வளையை யாய் நாடி நீ வேங்கடவர்க்கு என்னை விதி என்ற இம்மாத்தம் நாம் கடவா வண்ணமே நல்கு. நீளாத்துங்கஸ்தனகிரி தட்டி சுப்தமுத்போத்ய கிருஷ்ணம் பாராத்யம் ஸ்வம் ஸ்ருதிசதசிர சித்தமத்யாபயந்தே சோச்சிஷ்டாயாம் ஸ்ரஜனிகலிதம் யா பலாத்கிருத்ய புங்க்தே கோதா தஸ்யை நமயிதமிதம் பூய ஏவாஸ்து பூயः. அன்னவயல் புதுவை ஆண்டாள் அரங்கற்கு பன்னு திருப்பாவை பல்பதியம் இன்னிசையால் பாடி கொடுத்தாள் நற்பாமாலை பூமாலை சூடி கொடுத்தாளை சொல்லு. சூடி கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடி நீ வேங்கடவர்க்கு என்னை விதி என்ற இம்மாத்தம் நாம் கடவா வண்ணமே நல்கு. ಓಕೆ, ವಿಜಯಶ್ರೀ ಮಾಮಿ. ನೀಳಾ ತುಂಗಸ್ತನಗಿರಿ ತಟಿ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿಶತಶಿರಸಿದ್ಧಂ ಅಧ್ಯಾಪಯಂತಿ ಸ್ವೋಚ್ಚಿಷ್ಟಾಯಾಂ ಸೃಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಮೈ ನಮೈದಮಿದಂ ಭೂಯ ಏವಾಸ್ತು ಭೂಯಃ. அன்னவயல் புதுவை ஆண்டாளரங்கற்கு
பன்னு திருப்பாவை பல்பதியும் இன்னிசையால் பாடிக் கொடுத்தாள் நற்பாமாலே பூமாலே சூடிக் கொடுத்தாளே சொல்லு சூடிக் கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடி நீ வேங்கடவர்க்கென்னை விதி என்ற இம்மாற்றம் நாங்கடவா வண்ணமே ನಲ್ಹೆ. ಎಲ್ಲಾರು ಎರಡೆರಡು ಸಲ ರಿಪೀಟ್ ಮಾಡ್ಬೇಕು. ಎಲ್ರು ಹೇಳುವಾಗ್ಲೂ ಎಲ್ರು ಹೇಳ್ಬೇಕು. ದಟ್ ಇಸ್ ದ ಓನ್ಲಿ ವೇ ಯು ಕ್ಯಾನ್ ಪ್ರಾಕ್ಟೀಸ್. ಓಕೆ. ಚಂದ್ರಿಕಾ, ಸಂತೆ ಮಧ್ಯದಲ್ಲಿ ಕೂತಿದೀರಾ, ನಾಯಿ ಬಂತು, ಮಗ ಬಂದ, ಗಂಡ ಬಂದ್ರು, ಅದೇನೋ ಹೇಳ್ತಾರಲ್ಲ, ಚಿಂತೆ ಇಲ್ದೇ ಇರೋ ಸಂತೆಯಲ್ಲಿ ಮಲಗಿದ್ರು ನಿದ್ದೆ ಬರುತ್ತೆ ಅಂತ. ಆ ತರ ನಥಿಂಗ್ ಇಸ್ ಡಿಸ್ಟರ್ಬಿಂಗ್ ಯು. ನಾನ್ 3 ಮಕ್ಕಳೇ ಸಾಲ್ದ ಇವ್ರಿಗೆ ಕೊಡ್ರೆ, ನಾಯಿ ಬೇರೆ ಜೊತೆಲಿ ಇದೆಯಾ ಅಪ್ಪ? ದೊಡ್ಡ ವಸುದೈವ ಕುಟುಂಬಕಂ ನಿಮ್ದು. ಪರಮ ದೊಡ್ಡ ಕುಟುಂಬ. ಯಾವಾಗ್ಲಿಂದ ನಾಯಿ ಸಾಕೊಂಡ್ರಿ? ಎಷ್ಟು ನಾಯಿ ಇದೆ? ಅದು 3 ಇಲ್ವಾ? ಸರ್ ಒಂದೇ ನಾಯಿ, ಈಗ 10 years ಆಯ್ತು ಅದಕ್ಕೆ. ಅಯ್ಯೋ, ನಾಯಿ ಬದುಕೊಂತು ಹೋಗಿ. ಸೀನಿಯರ್ ಸಿಟಿಸನ್ ಅದು. ನಾಯಿಗೆ ಎಲ್ಲ ಸಾಕ್ಬೇಡಿ ಮನೇಲಿ, ಅದು ವೇದಕ್ಕೆ ವಿರುದ್ಧ. ಯಾರ್ ಸಾಕಿದ್ರು ಇನ್ಮೇಲಿಂದ ಸಾಕ್ಬೇಡಿ, ಆಯ್ತಾ? ಅನ್ನೆಸೆಸರಿ ಭಾವನೆ ಅದೆಲ್ಲ. ಕಟ್ಕೊಂಡಿರೋ ಗಂಡ ಹೆತ್ತಿರೋ ಮಕ್ಕಳಂತೂ ವಿಧಿ ಇಲ್ಲ. ಇದು ಬೇರೆನಾ ಮಾಡಕ್ ಕೆಲ್ಸವಿಲ್ಲ. ಅದನ್ ತೊಳಿ ಬಳಿ ಅದ್ರ ಬಾಯಲ್ಲಿ ಕೈ ಇಡು ಅನ್ಕೊಂಡು. ನೆವರ್ ಡೂ ದಟ್ ಮಿಸ್ಟೇಕ್ ಅಗೇನ್. ದ ಅದರ್ ಡೇ ಐ ವಿಲ್ ಟೆಲ್ ಯು ವಾಟ್ ಇಸ್ ದ ಸಿನ್ ಇಫ್ ಯು ಮೇಕ್ ಎನಿ. ಈಗ ನಿಮ್ಮ ಮಕ್ಕಳನ್ನ ನಾಯಿ ಕೊಡ್ತೀರಾ ಸಾಕೋ ನೀನು ಅಂತ? ಕೊಡ್ತೀರಾ? ಮನುಷ್ಯತನವನ್ನ, ಮನುಷ್ಯನ ಸೈಕಲ್ ಅಲ್ಲಿ ಮನುಷ್ಯನ್ಗೆ ಒಂದು ಮನುಷ್ಯನ ಸ್ವಭಾವ ಅನ್ನೋದಿದೆ ಅಲ್ವಾ? ಅದನ್ನ ಮುರಿದು ಬಿಟ್ಟು ನಿಮ್ಮ ಮಕ್ಕಳನ್ನ ಕೊಟ್ಬಿಡಿ ನಾಯಿ ಸಂಘಕ್ಕೆ. ನಾಯಿಗಳ, ಬೀದಿ ನಾಯಿಗಳ, ನನ್ ಮಗುನ್ ಸಾಕೊಳ್ಳಿ ಅಂತ ಆಗತ್ತಾ? ಯಾವುದೇ ಪ್ರಾಣಿದು ಅದರ ಒರಿಜಿನಾಲಿಟಿ ವಿ ಶುಡ್ ನಾಟ್ ಕಟ್. See, you are bifurcating its originality, its very existence, and you are making that to come out of its group. 10 years ಈಗ ಸಾಕಿದೀರಾ, ಈ ನಾಯಿನ ನೀವು ಕರ್ಕೊಂಡ್ ಹೋಗಿ ಬಿಡಿ ರೋಡಲ್ಲಿ, ಅದು ಎಲ್ಲಾ ನಾಯಿ ತರ ವರ್ತಿಸಕ್ ಆಗಲ್ಲ. ಅದು ಮನುಷ್ಯನ್ ತರಾನೇ ವರ್ತಿಸುತ್ತೆ. Actually, this is a rescue dog from we got it from Cuba. ಅಂದ್ರೆ ಅದನ್ನ ರೆಸ್ಕ್ಯೂ ಮಾಡಿ ದೇ ವರ್ ಯೂಸಿಂಗ್ ಇಟ್ ಫಾರ್ ಆಗೆಲ್ಲ ಬೀಗಲ್ಸ್ ನ ದೇ ವರ್ ಯೂಸಿಂಗ್ ಇಟ್ ಫಾರ್ ಟೆಸ್ಟಿಂಗ್. ಸೊ ಕ್ಯೂಪಾ ಅನ್ನೋ ಒಂದು ಆರ್ಗನೈಸೇಷನ್, ಸೊ ದೇ ಫಾಟ್ ಇನ್ ದ ಕೋರ್ಟ್ ಅಂಡ್ ದೇ ಗಾಟ್ ಸಮ್ ಆಫ್ ದಿ ಡಾಗ್ಸ್. ಸೊ ಅದರಿಂದ ರೆಸ್ಕ್ಯೂ ಮಾಡಿ ವಿ ಗಾಟ್ ಇಟ್ ಫ್ರಮ್ ದೆಮ್. ಎಲ್ಲಾ ನಾಯಿಗೂ ನಾವ್ ಹೊಣೆ ಇಲ್ಲ. ಹುಟ್ಟಿಸ್ದ ಹುಲ್ ಮೇಯಿಸ್ದೇ ಇರಲ್ಲ. ರೆಸ್ಕ್ಯೂ ಆದ್ರೆ ಹಾಕೊಳ್ಳಿ, ನೀವೇನ್ ಮಾಡ್ಬೇಕಿಲ್ಲ. Next time don't do this mistake. It is a very sin actually. ಅದರ ಒಂದು ಗ್ರೂಪ್ ಇಂದ ನಾವು ಬೇರೆ ಮಾಡ್ದಾಗೆ. Like how it is sin to you. You give your baby to some dog, some cat or for some wild animal. ಸಾಕೊಳ್ಳಿ ಅಂತ ಕೊಡಿ ನೋಡೋಣ, ಸಾಕೊಳ್ಳತ್ವಾ? ಯಾಕೆ? They don't want to break the ಪ್ರಕೃತಿ. The same way you cannot break the ಪ್ರಕೃತಿ. ಈಗ ನಿಮ್ ನಾಯಿನ್ ಕರ್ಕೊಂಡು ಹೋಗ್ಬಿಟ್ರೆ ಎಲ್ಲ ನಾಯಿ ತರ ಅದಕ್ಕೆ ಆಹಾರ ಹುಡ್ಕೊಳಕ್ಕೂ ಬರಲ್ಲ. ಅದೇ ಸಮಯದಲ್ಲಿ ಮನುಷ್ಯನಾಗೂ ಇರಲ್ಲ. ಅದು ನಾಯಿನೇ, ಮನುಷ್ಯ ಹೆಂಗಾಗ್ತಾನೆ? ಈ ಕಡೆ ಮನುಷ್ಯನ ಬಿಹೇವಿಯರು ಬರಲ್ಲ, ನಾಯಿತನಾನು ಹೋಗಲ್ಲ. ಬರೀ ನಾಯಿ ಅಲ್ಲ, ಯಾವ ಪ್ರಾಣಿನೂ ಸಾಕ್ಬಾರ್ದು. ವೇದದಲ್ಲಿ ಹೇಳಿರೋ ಪ್ರಾಣಿ ಒಂದೇ, ಗೋಮಾತ, ಹಸು. ಅದಕ್ ಮಾತ್ರ ಮನುಷ್ಯನ ಗುಣವೇ ಇದೆ. ಮನುಷ್ಯನ ಅಡಿಯಾಳಾಗಿ ಮನುಷ್ಯ ಹಾಕೋ ಹುಲ್ಲನ್ನ ತಿಂದು ಕಳನೀರ್ನ ಕುಡಿದು ಇವನು ಚೆನ್ನಾಗಿ ತಣ್ಣಗಿರ್ಲಿ ಅಂತ ಹಾರೈಸುತ್ತೆ. ಪ್ರತಿ ಒಂದು ನಾಯಿ ಬೆಕ್ಕು ಯಾವ್ದೇ ಆದ್ರೂ ಓನರ್ಗೆ ಅದು ಅಂಟ್ಕೊಂಡಿದ್ರು ಅದು ಊಟವನ್ನ ಮಾಡುವಾಗ ಶಪಿಸುತ್ತೆ. ಹಾಳಾದವನು ತಂದು ನನ್ನನ್ನ ಇಲ್ಲಿ ಕೂಡ ಹಾಕಿದಾನೆ, ಇವನು ಕೂಳಗ್ ನಾ ಬಿದ್ದು ಇದನ್ ತಿನ್ಬೇಕು ಅಂತ ಶಪಿಸಿಯೇ ತಿನ್ನುತ್ತೆ. This is not my prompt. I am not prompting you for such things. This is told in ಚಾಂದೋಗ್ಯ ಉಪನಿಷತ್. ಗೊತ್ತಾಯ್ತಾ? ಹಂಗಾಗಿ ವೇದ ಪ್ರೋಕ್ತವಾದ ಮಾತುಗಳಿದು. ಹಂಗಾಗಿ ಯು ಶುಡ್ ನೆವರ್ ಹ್ಯಾವ್ ದಟ್ ಕೈಂಡ್ ಆಫ್ ಕರ್ಟಸಿ.
I'm not saying don't be merciless, don't show courtesy. ಪ್ರಾಣಿ ದಯೆ ಇರ್ಬೇಕು. ಏನೋ ಪಳದಿದ್ನ ಮಿಕ್ಕಿದ್ ಒಂಚೂರಲ್ಲಿ ಹಾಕಿ ತಿನ್ಕೊಳತ್ವೆ ಹೋಗ್ಕೊಳತ್ವೆ. ಬಟ್ ತನ್ನ ಆ ಒಂದು ಸೈಕಲ್ ಇಂದ ಬೇರೆ ಮಾಡೋದು ಅನ್ನೋದು ನಮ್ಮ ಒಂದು ಇದಕ್ಕೆ ನಾವು ಸಾಕೊಳೋದು. ಯಾವ ನಾಯಿನೂ ನಮ್ಮನ್ನ ರೆಸ್ಕ್ಯೂ ಮಾಡುವಂತ ಬಗ್ಗೆ ಕೇಳಲ್ಲ. ಯಾವ ಪ್ರಾಣಿನೂ ನನ್ನನ್ ಸಾಕು ಅನ್ನಲ್ಲ. ನಮ್ಮ ಮೋಜು ಮಸ್ತಿಗ್ ನಾವ್ ಅದೆಲ್ಲ ಮಾಡ್ಕೊಳ್ಳೋದು. ಬಟ್ ವಿ ಸ್ಟಿಲ್ ಪುಟ್ ಎ ಬೋರ್ಡ್ ಸೇಯಿಂಗ್ ದಟ್ ನಾನೇನೋ ಉದ್ಧಾರ ಮಾಡ್ಬಿಟ್ಟೆ ಅಂತ. ನೋ, ಯು ಶುಡ್ ಲೆಟ್ ಗೋ ಆಲ್ ದ life cycle span to go as it is in the prakriti, in the nature. Please don't mind, I'm telling this to you. Everybody should know about this. ಅದಕ್ಕೂ ಮೇಲೆ ನಾನು ಸಾಕ್ತೀನಿ ಅಂದ್ರೆ ನಿಮ್ ಇಷ್ಟ. We are not against it, but you should know at least what is the fact. Okay, ವೇದದಲ್ಲಿ ಹೇಳಿರೋದು. ಯಾಕಂದ್ರೆ ಕೆಲವ್ರ ಮನೆಗಳಲ್ಲಿ ಈಗ ನೋಡಿ, ನಿಮ್ ಮನೇಲಿ 3 ಮಕ್ಳಿದ್ದಾರೆ. ನಿಮ್ಗೆ ಇಷ್ಟ ಇಲ್ದೇ ಇರ್ಬೋದು, ನಿಮ್ ಹಸ್ಬೆಂಡ್ಗೆ ಇಷ್ಟ ಇರ್ಬೋದು, ನಿಮ್ ಮಕ್ಳಿಗೆ ಇಷ್ಟ ಇರ್ಬೋದು. ಅದಕ್ಕೋಸ್ಕರ ಆದ್ರೂ ನೀವು ಸಾಕ್ಬೇಕಾಗಿ ಬರುತ್ತೆ. ಬಿಕಾಸ್ ಐ ಟೋಲ್ಡ್ ಟುಮಾರೋ ಯು ಕೆನಾಟ್ ಸ್ಟಾಪ್ ಎವ್ರಿಥಿಂಗ್. ಕೆಲವ್ರ ಮನೇಲಿ ಒಂದು ಇರೋ ನಾಯಿ ಹೋಗ್ಬಿಟ್ರೆ 2 ನಾಯಿ ಜಾಸ್ತಿ ತರ್ತಾರೆ. ಆ ದುಃಖ ತಡೆಯಕ್ ಆಗಲ್ಲ ಅವ್ರಿಗೆ. ಸೊ ಆತರ ಪ್ರಸಂಗಾದಿಗಳು ನಿಮ್ ಮನೇಲಿ ನಡೀಬಹುದು. ಬಟ್ ಯು ಶುಡ್ ನೋ ವಾಟ್ ಇಸ್ ದ ಫ್ಯಾಕ್ಟ್. ನೀವ್ ಸಾಕಿದ್ರು ಅಟ್ಲೀಸ್ಟ್ ಇಫ್ ಯು ನೋ ದ ಫ್ಯಾಕ್ಟ್, ತುಂಬಾ ನೀವ್ ಅದನ್ನ ಹಚ್ಕೊಳಕ್ ಹೋಗಲ್ಲ. ಯು ವಿಲ್ ಬಿ ಲಿಟಲ್ ಡಿಟ್ಯಾಚ್ ಫ್ರಮ್ ದಟ್. ಆ ಮನಸ್ಸಾದ್ರೂ ಬರ್ಬೇಕು. ಕೆಲವ್ರು ಅದ್ ಹೋಗ್ಬಿಟ್ರೆ ಅಂತೂ ದುಃಖ ಅಂದ್ರೆ ದುಃಖ, ಅಷ್ಟು ವ್ಯಥೆ ನೋವು ಪಡ್ತಾರೆ. ಸಾಲ್ ನಾವ್ ತಂದಿಟ್ಕೊಳ್ಳೋದು. ಋಣದಿಂದ ಬಂದಿರೋ ದುಃಖನ ಸದ್ಯ ಶಮನ ಮಾಡ್ಕೊಳಕ್ಕೆ ಒಂದು ಜನ್ಮ ಬೇಕು, ಕರ್ಮಾದಿಗಳಿಂದ ಋಣಗಳಿಂದ. ಇದನ್ನ ಯಾಕೆ ಕೇಳಿ ತಂದಿಟ್ಕೋಬೇಕು ಅಲ್ವಾ? ಸೊ ಬೆಟರ್ ಎವ್ರಿಬಡಿ ಬಿ ಅವೇರ್ ಆಫ್ ಇಟ್. ಅಲ್ಲ ನಾನು ಎಷ್ಟ್ ಹೇಳಿದ್ರು ಸಾಕೋರು ಸಾಕ್ತಾರೆ, ಅದು ಬೇರೆ ವಿಚಾರ. ಬಟ್ ಅಟ್ ಲೀಸ್ಟ್ ಯು ಶುಡ್ ನೋ ವಾಟ್ ಇಸ್ ದ ಟ್ರೂತ್. ಓಕೆ, ವಿಜಯಶ್ರೀ ಮಾಮಿ 2 ಸಲ ಹೇಳಿ. ನೀಳಾ ತುಂಗಸ್ತನಗಿರಿ ತಟಿ, ಹೇಳಿ. ನೀಳಾ ತುಂಗಸ್ತನಗಿರಿ ತಟಿ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾತ್ಯಂ ಸ್ವಂ ಶ್ರುತಿಸರಸಿದ್ಧಂ ಅಧ್ಯಾಪಯಂತಿ ಸೋಚಿಷ್ಟಾಯಾಂ ಸೃಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ. ನೀಳಾ ತುಂಗಸ್ತನಗಿರಿತಟಿ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾತ್ಯಂ ಸ್ವಂ ಶ್ರುತಿಸರಸಿದ್ಧಂ ಅಧ್ಯಾಪಯಂತಿ ಸೋಚಿಷ್ಟಾಯಾಂ ಸೃಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮಃ ಇದಮಿದಂ ಭೂಯ ಏವಾಸ್ತು ಭೂಯಃ. ಅನ್ನವಯಲ್ ಪುದುವೆ ಹೇಳಿ. அன்னவயல் புதுவை ஆண்டாள் அரங்கற்கு பன்னொத்திருப்பாவை பல்பதியம் இன்னிசையால் பாடி கொடுத்தாள் நற்பாமாலை பூமாலை சூடி கொடுத்தாளை சொல்லு. அன்னவயல் புதுவை ஆண்டாள் அரங்கற்கு பன்னொத்திருப்பாவை பல்பதியம் இன்னிசையால் பாடி கொடுத்தாள் நற்பாமாலை பூமாலை சூடி கொடுத்தாளை சொல்லு. சூடி கொடுத்த சுடற்கொடியே தோல் பாவை பாடியருளவல்ல பல்வளையாய் நாடி நீ வேங்கடவர்க்கு என்னை விதியென்ற விம்மாற்றம் நாங்கடவா வண்ணமே நல்கு. சூடி கொடுத்த சுடற்கொடியே தோல் பாவை பாடியருளவல்ல பல்வளையாய் நாடி நீ வேங்கடவர்க்கு என்னை விதியென்ற விமாற்றம் நாங்கடவா வண்ணமே நல்கு. ನೀವ್ ಅಷ್ಟು ಡಬ 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 ಅಂತ ಜೋರಾಗಿ ಹೇಳ್ಬಿಟ್ರೆ ಬೇರೆಯವ್ರು ನಿಮ್ಮನ್ನ ಫಾಲೋ ಮಾಡ್ತಾ ಇಲ್ವಾ? ಸಾರಿ ಅಲ್ವಾ? ನಾನ್ ಏನಕ್ ನಿಮ್ ಕೈಯಲ್ಲಿ ಹೇಳಿಸ್ತೆ ಅಂದ್ರೆ, ಯು ಹ್ಯಾವ್ ಫ್ಲೂಯೆನ್ಸಿ ಟು ಸೇ so that even others can follow you very easily because of your fluency. But you have picked up the speed with the fluency. I forgot to tell, ನಿಧಾನಕ್ಕೆ ಹೇಳಿ ಅಂತ. ಫ್ಲೂಯೆನ್ಸಿ ಇರೋರು ಹೇಳೋವಾಗ it is very easy for the other people to follow in a group.
But the people who has got fluency should not increase the speed. So that ನೀವು ಸ್ಪೀಡ್ ಇನ್ಕ್ರೀಸ್ ಮಾಡಿ ನಿಮ್ಮ ಮೈಂಡ್ ಸೆಟ್ ತರ ನೀವು ಹೋಗ್ತಾ ಇದ್ರೆ ಬೇರೆಯವ್ರಿಗೆಲ್ಲ ಸ್ವಲ್ಪ ಅಯ್ಯೋ ಈಗ ತಾನೇ ಹೇಳ್ಕೊಟ್ಟು ಇಷ್ಟು ಸ್ಪೀಡ್ ಆಗೋಯ್ತಲ್ಲ ಆಗ್ತಾ ಇಲ್ವಲ್ಲ ಅಂತ ಬಿಟ್ಬಿಡ್ತಾರೆ ವರ್ಡ್ಸ್. ಓಕೆ, when I tell Vijayashri Mami to chant, you should make still more slow than others because your fluency should help them. Okay, ನೀವು ಅದೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಮಾಮಿ. ಯಾವಾಗ ನಾನು ನಿಮ್ಗೆ ಚಾಟ್ ಮಾಡಕ್ ಹೇಳಿದ್ರು ತುಂಬಾ ಈ ಬೇರೆಯವ್ರಿಗಿಂತ ನಿಧಾನ ಚಾಟ್ ಮಾಡಿ. ಯಾಕಂದ್ರೆ ವರ್ಡಿಂಗ್ಸ್ ಐ ಡೋಂಟ್ ಹ್ಯಾವ್ ಟು ವರಿ, only I have to see the speed so that those people also come along with you. Okay. And in a group, whomever chants, it is not just one man chanting, everybody chants. ಈಗ ಅನುರಾಧ ಮಾಮಿ ಹೇಳುವಾಗ ನೀವೆಲ್ಲ ಹೇಳಿದ್ರಿ, ನೀವ್ ಹೇಳುವಾಗ ಅವರೆಲ್ಲ ಹೇಳ್ತಾರೆ ಆತರ. ಓಕೆ, ಗೊತ್ತಾಯ್ತಲ್ವಾ? ಓಕೆ, ನೆಕ್ಸ್ಟ್ ಎಬ್ರು ಕಸ್ತೂರಿ ಮಾಮಿಗ್ చెప్పన. ಕಸ್ತೂರಿ ಮಾಮಿ మీకా నేను చెప్పింది. ఓకే, విజయశ్రీ మామి మ్యూట్ ಮಾಡ್ಕೊಳ್ಳಿ. నీళా తుంగ స్తనగిరి తటి సుప్తముద్బోధ్య కృష్ణం పారార్థ్యం స్వం శ్రుతిశత శిరసిద్ధం అధ్యాపయంతి. కస్తూరి మామి రాలేదా? నెట్వర్క్ పోయిందో ఏమో. వచ్చిందని సార్, కనిపిస్తలేదు. వచ్చిందని సార్, వినిపిస్తలేదా? స్మిత వచ్చిందని సార్, నేను కస్తూరి మామి కనిపిస్తలేదు. ఇదారా ఉండాను సార్. ఉన్నారా అండి? సౌండే లేదు. కస్తూరి మామి ఉండాను సార్, నేను ನೆಟ್ವರ್ಕ್ ಲೇದೇಮೋ. ಇದೀನಿ ಅಂತ ಅವ್ರು ಹೇಳ್ತಾ ಇಲ್ಲ, ನೀವಿದ್ದಾರೆ ಅಂತ ಇದ್ದೀರಾ. ಕಸ್ತೂರಿ ಮಾಮಿ ನಿಮ್ಗೆ ಕೇಳಿಸ್ತಾ ಇಲ್ಲ ಸರ್? ನೀಳಾ ತುಂಗ ಸ್ತನಗಿರಿ ತಟಿ ಸುಪ್ತಮುದ್ಬೋಧ್ಯ ಕೃಷ್ಣಂ ನಾಕ ಪ್ರಾಕ್ಟೀಸು ಮೀಕ ತಿಳಿದು ಪಾರಾರ್ಥ್ಯಂ ಸ್ವಂ ಶ್ರುತಿಶತ ಸ್ಥಿರಸಿದ್ಧಮಧ್ಯಾಪಯಂತಿ ಸ್ವೋಚ್ಚಿಷ್ಠಾಯಾಂ ಶಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮೈದಮಿದಂ ಭೂಯ ಏವಾಸ್ತು ಭೂಯಃ. அன்னவயல் புதுவை ஆண்டாளரங்கற்கு பன்ன திருப்பாவை பல்பதியும் இன்னிசையால் பாடிக் கொடுத்தாள் நற்பாமாலே பூமாலே சூடிக் கொடுத்தாளே சொல்லே. சூடி கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடி நீ வேங்கடவர்க்கென்னை விதி என்ற இம்மாற்றம் நாங்கடவா வண்ணமே நல்கு. ನೀಲಾ ತುಂಗಸ್ತನಗಿರಿ ತಟಿ. ಹೇಳ್ತಾ ಇದ್ದೀನಿ ಸರ್, ಕೇಳಿಸ್ತಾ ಇಲ್ವಾ? నాకు తెలుసు లేదు అని. కస్తూరి మామి ఉన్నారు సార్, and she's telling, she's there and she's telling. నాకు వినబడలేదే, ఒక్క నిమిషం It's ఉండండి. okay sir, she's telling sir. She's there sir. చెప్పు కస్తూరి. నీలా తుంగస్తనగిరి తటి సుప్తముద్యోధ్య కృష్ణం పారార్థ్యం స్వం శ్రుతి శతశిర సిద్ధమధ్యాపయంతి మీరందరూ వింటా ఉన్నారు కదా? సార్. ఏమిటి నువ్వు చెప్పే కస్తూరి, వింటా ఉన్నాం కదా. సోజిష్టాయం సజని గళితం. రెండు సారి చెప్పని కస్తూరి మామి, తర్వాత అనురాధ ఆంటీ నాకు చెప్పండి అయింది అని, తర్వాత నెక్స్ట్ కి పోతారు. నాకు ఏమీ వినలేదు. నాకు ఫస్ట్ నుండి చెప్పండి కస్తూరి మామి. సారీ. నీలా తుంగస్తనగిరి తటి సుప్తముద్యోబ్ధ కృష్ణం పారార్థ్యం స్వం శ్రుతి శతశిర సిద్ధమధ్యాపయంతి స్వోచిష్టాయాం సజని గళితం యా బలాత్కృత్య భుంక్తే గోదా తస్యై
नम इदमिदं भूय एवास्तु भूयः नीलातुङ्गस्तनगिरितटी सुप्तमुद्योब्य कृष्णं पारार्त्यं स्वं श्रुतिशतशिरसिद्धवद्यापयन्ते स्वोच्छिष्टायां स्रजनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः அன்னவயல் புதுவை ஆண்டாள் அரங்கற்கோ பன்னு திருப்பாவை பல்பதியம் இன்னிசையால் பாடி கொடுத்தாள் நற்பாமாலை பூமாலை சூடி கொடுத்தாளை சொல்லோ அன்னவயல் புதுவை ஆண்டாள் அரங்கற்கோ பன்னு திருப்பாவை பல்பதியம் இன்னிசையால் பாடி கொடுத்தாள் நற்பாமாலை பூமாலை சூடி கொடுத்தாளை சொல்லோ சூடி கொடுத்த சுடற்கொடியே தொல்பாவை பாடி அருளவல்ல பல்வகையாய் நாடினி வேங்கட வண்ணனை விதி என்ற இம்மாற்றம் நாம் கடவா வண்ணமே நல்கோ சூடி கொடுத்தா சுடற்கொடியே தொல்பாவை பாடி அருளவல்ல பல்வலையாய் நாடினி வேங்கட வண்ணனை விதி என்ற இம்மாற்றம் நாம் கடவா வண்ணமே நல்கோ. Ayin, sir. సారేమో చేసేసిండ్రు నా ఫోటో రాకుండా. సార్ మీరు మ్యూట్ లో ఉంటారు సార్. ఆశ్చర్యము నాకే. కస్తూరి మామి పేరుంది ఇక్కడ. తిరుగుతూనే ఉన్నారు కస్తూరి మామి. మరి వినబడదు. నెట్వర్క్ ఇస్ నాట్ ఆల్ రైట్, బట్ వి ఆర్ ఏబుల్ టు సీ హర్. ఓకే. ఇప్పుడు ತಿರುಪಳ್ಳಿ ಸಾಕ ಇದನ್ನ ಹೇಳಿಸಿದ್ದು ಸಾಕು ಸರ್. ಓಕೆ. Shall we go to ತಿರುಪಳ್ಳಿ ಎಳ್ಚಿ? ಮಾರ್ಗಳಿ ತಿಂಗಳ ಐ ವಿಲ್ ಬಿ ಟೇಕಿಂಗ್ ಫ್ರಮ್ ಟುಮಾರೋ. ಓಕೆ. ಈ ಆಸ್ಪತ್ರೆಯಲ್ಲಿ ಕುತ್ಕೊಂಡು ಅದನ್ನ ತಗೊಳಕ್ ಆಗಲ್ಲ ಈಗ. ಸಾಕು ಸರ್. So we'll go to ತಿರುಪಳ್ಳಿ ಎಳ್ಚಿ. Another 15 minutes, 20 minutes is there. So we'll do the revision. ನೀವೆಲ್ಲ ನನ್ನನ್ನ ಕೇಳಿಸ್ಕೊಳಕ್ ಆಗತ್ತಲ್ವಾ? మీరంతా వినేకైతుంది కదా నాది. ఓకే. ఓకే, నన్ను ఫాలో చేయండి. స్మిత, టుమారో యూ ಶುಡ್ ಚಾಂಟ್ ಫುಲ್ ನೀಳಾತುಂಗ ಸ್ತನಗಿರಿ ತಟಿಯಿಂದ ಚಾಂಟ್ ಮಾಡಿ ನವಲಿ ಪುದುವೈ ಶೂಡಿ ಕೊಡುತ್ತೆ ಶುಡರ್ಕೊಡಿಗೆ. ಅದಾದ್ಮೇಲೆ ಐ ಸ್ಟಾರ್ಟ್ ವಿತ್ ಮಾರ್ಗಡಿ ತಿಂಗಳು ಫ್ರಮ್. ಓಕೆ, ನಂಗೊಂದ್ಸಲ ರಿಮೈಂಡ್ ಮಾಡಿ. ತಿರುಪಳ್ಳಿ ಎಳ್ಚಿ. ತಮೇವ ಮತ್ವಾ ಪರವಾಸುದೇವಂ ರಂಗೇಶಯಂ ರಾಜವದರ್ಹಣೀಯಂ ಪ್ರಾಬೋದಕೀಂ ಯೋಕೃತ ಸೂಕ್ತಿಮಾಲಾಂ ಭಕ್ತಾಂಘ್ರಿರೇಣುಂ ಭಗವಂತ ಮೀಡೆ மண்டங்குடி என்பர் மாமரையோர் மன்னிய ஷீர் தொண்டரடி பொடி தொன்னகரம் வண்டு திணர்த்த வயல் தென்னரங்கத் அம்மானே பள்ளி உணர்த்தும் பிரான் உதித்த ஊர் கதிரவன் குணதிசை சிகரம் வந்தணைந்தான் கனையிருளகன்றது காலையம் பொழுதாய் மதுவிரிந்தொழுகின மாமலரெல்லாம் வானவர் அரசர்கள் வந்து வந்தீண்டி எதிர்திசை நிறைந்தனர் இவரோடும் புகுந்த இருங்களி தீட்டமும் பிடியொடு முரசும் அதிர்தலில் அலைக்கடல் போன்றுளதெங்கும் அரங்கத்தம்மா பள்ளி எழுந்தருளாயே கதிரவன் குணதிசை சிகரம் வந்தணைந்தான் கனைரோள் அகன்றது காலையம் பொழுதாய் மதுவிரிந்தொழுகின மாமலரெல்லாம் வானவர் அரசர்கள் வந்து வந்தீண்டி எதிர் திசை நிறைந்தனர் இவரோடும் புகுந்த
இருங்களித்திட்டமும் பிடியொடு முரசும் அதிர்தலில் அலைகடல் போன்றுலகெங்கும் அரங்கத்தம்மா பள்ளி எழுந்தருளாயே. கொடுங்கொடி முல்லையின் கொழுமலரணவி கூர்ந்தது குணதிசை மாருதமிதுவோ எழுந்தன மலரணை பள்ளி கொள்ளன்னம் ஈன்பனி நனைந்ததம் இரும் சிறுகுதரி விழுங்கிய முதலையின் பிளம்புரை பேழ்வாய் வெள்ளி இருரவதன் விடுத்தினுக்கணுங்கி அழுங்கிய ஆனையின் அரும் துயர் கெடுத்த அரங்கத்தம்மா பள்ளி எழுந்தருளாயே. சுடரொளி பரந்தன சூழ் திசையெல்லாம் துன்னிய தாரகை மின்னொளி சுருங்கி படரொளி பசுத்தனன் பனிமதீவனோ பாயிருளகன்றது பைம்புழக்கமுகின் மடலிடை கீரிவன் பாளைகள் நார வைகரை கூர்ந்தது மாருதமிதுவோ அடலொளி திகழ்தரு திகிரியம் தடக்கை அரங்கத்தம்மா பள்ளி எழுந்தருளாயே. மேற்றிளமேதிகள் தலைவிடும் ஆயர்கள் மேங்குழல் ஓசையும் விடைமணி குரலும் ஈட்டிய விஷதிசை பரந்தன வயலுள் இருந்தன சுரும்பியர் இலங்கையர் குலத்தை வாட்டிய வரிசிலை வானவர் ஏரே மாமுனி வேள்வியை காத்து அவபிரதம் ஆட்டிய வடுதிரள் அயோத்தியம்மரசே அரங்கத்தம்மா பள்ளி எழுந்தருளாயே. புலம்பின புட்களும் போம்புழுங்கில் களின்வாய் போகிற்று கங்குல் புகுந்தது புலரி கலந்தது குணதிசை கனைக்கடலரவம் கலிவண்டு மிளற்றிய கலம்பகம் புனைந்த அலங்களந்தொடையல் கொண்டு அடியினை பணிவான் அமரர்கள் புகந்தனர் ஆதலிலம்மா இலங்கையர்கோன் வழிபாடு செய்கோயில் எம்பெருமான் பள்ளி எழுந்தருளாயே. இரவியர் மணிநெடும் தேரொடும் இவரோ இறையவர் 11 விடையரும் இவரோ மருவிய மயிலினன் அருமுகனிவனோ மருதரும் வசுக்களும் வண்டு வண்டீண்டி புரவியோடாடலும் பாடலும் தேரும் குமரதண்டம் புகுந்தீண்டிய வெள்ளம் அருவரை எனையனின் கோயில் முன்னிவரோ அரங்கத்தம்மா பள்ளி எழுந்தருளாயே. அந்தரத்தமரர்கள் கூட்டங்களிவையோ அருந்தவ முனிவரும் மருதரும் இவரோ இந்திரனாணையும் தானும் வந்திவனோ எம்பெருமான் உன் கோயிலின் வாசல் சுந்தரர் நெருக்க விச்சாதரர் நூக்க இயக்கரும் மயங்கினர் திருவடி தொழுவான் அந்தரம் பாரிடமில்லை மற்றிதுவோ அரங்கத்தம்மா பள்ளி எழுந்தருளாயே. வம்பவிழ்வானவர் வாயுரை வழங்க மாநிதி கபிலையொன் கண்ணாடி முதலா எம்பெருமான் படிமலை கலம் காண்டற்கு ஏற்பனவாயின கொண்டு நன்முனிவர் தும்புரு நாரதர் புகுந்தனர் இவரோ தோன்றின நிரவியும் துலங்கொளி பரப்பி அம்பரத்தலத்தில் நின்றகள் ஹின்றதிருள் போய் அரங்கத்தம்மா பள்ளி எழுந்தருளாயே. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಲ್ಲ ಇನ್ನು ಅಂಬರತಲத்தில் நின்றகள் ஹின்றதிருள் போய் ಗೊತ್ತಾಯ್ತಾ ಅಲ್ಲಿ
அம்பரத்தலத்தில் நின்றகள் கின்றதிருள் போய் அரங்கத்தம்மா பள்ளி எழுந்தருளாயே. ஏதமில் தண்டுமை அக்கம் மத்தளி யாழ் குழல் முழவமோடிசை திசை கெழுமி கீதங்கள் பாடினர் கிண்ணரர் கருடர்கள் கந்தர்வரவர் கங்குலுலெல்லாம் மாதவர் வானவர் சாரணர் இயக்கர் சித்தரும் மயங்கினர் திருவடி தொழுவான். காதலில் அவர்க்கு நாளோளக்கவருள அரங்கத்தம்மா பள்ளி எழுந்தருளாயே. கடிமலர் கமலங்கள் மலர்ந்தனைவையோ கதிரவன் கனை கடல் முளைத்தனனிவனோ துடி இடையார் சொரிகுழல் பெழுந்ததறி துகிலுடு தேரினர் சூழ்புனலரங்க தொடையத்த துளபும் கூடையும் பொலிந்து தோன்றிய தோள் தொண்டரடி பொடி என்னும் அடியனை அழியனின் அருளி உன் அடியார்க்கு ஆழ்படுத்தாய் பள்ளி எழுந்தருளாயே. கடிமலர் கமலங்கள் மலர்ந்தனைவையோ கதிரவன் கனைகடல் முளைத்தனனிவனோ துடியிடையார் சுரிகுழல் பிழிந்துதறி துயிலுடு தேரினர் சூழ் புனல்ரங்க தொடையத்த துளபமும் கூடையும் பொலிந்து தோன்றிய தோள் தொண்டரடி பொடி என்னும் அடியனை அழியனின் அருளி உன் அடியார்க்கு ஆழ்படுத்தாய் பள்ளி எழுந்தருளாயே. ತೊಂಡರಡಿಪುಡಿಯಾಳ್ವಾರ್ ತಿರುವಡಿಗಳೇ ಶರಣಂ. ಅದು ಹೇಳ್ಬೇಕು ಎಲ್ರು ಕೊನೆಯಲ್ಲಿ. ಯಾವ ಆಳ್ವಾರ್ದು ಪಾಶುರ ಹೇಳ್ತೀರೋ ಆ ಪಾಶುರದ್ದು ಆ ಆಳ್ವಾರ್ ಹೆಸರು ಹೇಳಿ ತೊಂಡರಡಿಪುಡಿ ಆಳ್ವಾರ್ ತಿರುವಡಿಗಳೇ ಶರಣಂ. ಎವ್ರಿಬಡಿ ಶುಡ್ ಸೇ ದಟ್. ಓಕೆ, ತಿರುಪಳ್ಳಿ ಹೆಚ್ಚೆ ಆಯ್ತು. ಇದು ತಗೊಳ್ಳಿ, ತಿರುಪಲಾಂಡ್ ಹೇಳ್ಬಿಡೋಣ, ಮುಗಿದೋಗುತ್ತೆ. ಚಾಲೆಂಜ್ ಕೊನೆಗೆ ಅಂದ್ರು ರೆಡಿ ಆಯ್ತ್ರ? ಯಾಕೆ ಮೂಡ್ ಇಲ್ವಾ ಇವತ್ತು? ಯು ಡೋಂಟ್ ಹ್ಯಾವ್ ಮೂಡ್ ಬಿಕಾಸ್ ಆಫ್ ಟೂ ಮಚ್ ಡಿಸ್ಟರ್ಬೆನ್ಸ್ ಇನ್ ನರ್ಸಿಂಗ್ ಹೋಮ್. ಇಲ್ಲ ಸರ್, this network is irritating sir. అಷ್ಟೇ ఏమి చేసే కైలదో. ఇప్పుడంతా వానే కదా, అన్ని నాళ్ళు వానే ఉంటుంది, ఇలాగే ఉంటుంది. నాకే 2 క్లాసు పోగొట్టుకున్నాను అని వ్యసనంగా ఉంది. రెండే క్లాస్ కదా మీకు ఇచ్చేది, ఇంకేమైనా ఉందా? మరి సంకటంగా ఉంది. ఏం చెప్పారు? యోచనగా ఉంది. ಯೋಚನೆగా ఉంది, ಕರೆಕ್ಟ್. ಎರಡೇನಾ ಇನ್ನೇನು? ವ್ಯಸನ ಅಂದ್ರೆ ಅಡಿಕ್ಷನ್ ಸರ್. ವ್ಯಸನ ಅಂದ್ರೆ అడిక్షన్. ఓకే, ఓవా తెలుగులో అది అడిక్షన్. ఓకే, కన్నడంలో ఇటువంటి అర్థం వస్తుంది. ಯೋಚನಂಗೆ ವ್ಯಸನము అని చెప్పేది. ಇದು ಎಷ್ಟು ಕ್ಲಾಸ್ ಕೊಡ್ಬೇಕು ಸ್ಮಿತಾ? 2 ಅಲ್ವಾ? ನಾಳೆ ನಾಡಿದ್ದು ಮುಗಿಸ್ಬಿಡ್ತೀವಿ. ಸರಿ, ವಿಲ್ ಸೇ ಓನ್ಲಿ ಭೂತಂ ಸರಶ್ಚ, ಅಲ್ಲಿವರೆಗೂ ಮಾಡಿ ನಿಲ್ಸೋಣ. ಓಕೆ, ಅಥವಾ ಹೇಳ್ತೀರಾ ತಿರುಪಲಾಂಡ್? ಅಯ್ಯೋ ಬಿಟ್ಬಿಡಿ, ಸಾಕು, ಅನ್ನೋ ತರ ಇದೆ ಸ್ಮಿತಾ. ಓಕೆ, ಗುರುಮುಖ ಮನದಿತ್ಯ ಬೇಡ, ಭೂತಂ ಸರಶ್ಚವರೆಗೂ ಹೇಳಿ ಬಿಟ್ಬಿಡ್ತೀವಿ. ಓಕೆ, బిడి సార్. కొంచెమే డిస్కౌంట్ లో ఫుల్ డిస్కౌంట్ ఇచ్చే కయ్యలేదు, కొంచెం వ్యాపారం చేయాల, కొంచెం డిస్కౌంట్ వేయాల. ఓకే, చెప్పండా. రామానుజదయా పాత్రం జ్ఞాన వైరాగ్య భూషణం శ్రీమద్ వెంకటనాథార్యం వందే వేదాంత దేశికం.
ಶ್ರೀಶೈಲೇಶ ದಯಾಪಾತ್ರಂ ಧೀಭಕ್ತ್ಯಾದಿಗುಣಾರ್ಣವಂ ಯತೀಂದ್ರಪ್ರವಣಂ ವಂದೇ ರಮ್ಯಜಾಮಾತರಂ ಮುನಿಂ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಗ್ಮ ವ್ಯಾಮೋಹತಸ್ತತಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋಃ ಭಗವತೋऽಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ ಮಾತಾ ಪಿತಾ ಯುವತಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ಮಯಾನಾಂ ಆದ್ಯಸ್ಯ ನಃ ಕುಲಪತೇರ್ವಕುಳಾಭಿರಾಮಂ ಶ್ರೀಮತ್ತದಂಘ್ರಿಯುಗಳಂ ಪ್ರಣಮಾಮಿ ಮೂರ್ಧ್ನಾ ಭೂತಂ ಸರಶ್ಚ ಮಹದಾಹ್ವಯ ಭಟ್ಟನಾಥ ಶ್ರೀಭಕ್ತಿಸಾರ ಕುಲಶೇಖರ ಯೋಗಿ ವಾಹಾನ್ ಭಕ್ತಾಂಘ್ರಿರೇಣು ಪರಕಾಲ ಯತೀಂದ್ರ ಮಿಶ್ರಾನ್ ಶ್ರೀಮತ್ಪರಾಂಕುಶಮುನಿಂ ಪ್ರಣತೋಸ್ಮಿ ನಿತ್ಯಂ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಇದು I am not well satisfied today's class. Some or the other disturbance was going on, but still I could do three Pashurams. Alva? 3 ಪಾಶುರಗಳಿಗೆ ಅರ್ಥವನ್ನು ಹೇಳಿ I could do something. But yet I am not satisfied. But ಇವತ್ತು ನಾ ಬರ್ಲೇಬೇಕಿತ್ತು ನರ್ಸಿಂಗ್ ಹೋಮ್ಗೆ, ವಿಧಿ ಇಲ್ಲ. Tomorrow and after tomorrow. ಇದಕ್ಕೆ ಹೇಳಲ್ಲ. On that day, Smita, tell me frankly, I had just started. So by the time even we were not. If I take you as consideration, I don't have to give anything. No. I Sir. will never. Classes should be depending on the situation, sir. ಎಲ್ಲ ಸಿಚುಯೇಷನ್ ಒಮ್ಮೆ ತಗೋಬಾರ್ದು ನೀವು. ಸುಮ್ನೆ ನಮಗೂ ಬೇಜಾರಾಗುತ್ತೆ. ಏನು ಬೇಜಾರ್ ಮಾಡ್ಕೋಬೇಡಿ, ನಾನೇನ್ ಕಷ್ಟಪಟ್ಟು ಕೊಡ್ತಾ ಇಲ್ಲ. Saturday as it is, I don't have anything. Actually ಒಂದೇ ಕೊಡ್ಬೇಕು. ಲಾಸ್ಟ್ ಥರ್ಸ್ಡೇ ಅಮ್ಮನ್ ಹುಷಾರಿಲ್ಲದೆ ಅದಕ್ಕೆ ಇನ್ನೊಂದು ಕೊಡ್ತಾ ಇದ್ದೀರಾ? That is bad, sir. అది వద్దు చెప్పండి సార్కి. That will not accept, sir. Will not ఒకటే సార్, అది ಒಂದೇ ಒಂದು ಕ್ಲಾಸ್ ಸಾಕು. I will do. ಸರ್ ಇಲ್ಲ, ನಾವು ಒಂದೇ ಮಾಡಿ ಇನ್ನೊಂದು ನಾವು ಬರಲ್ಲ, ನೀವೇ ಮಾಡ್ಕೊಳ್ಳಿ. No. Listen ನಾವು to me. ಬರಂడి ಸರ್. ಅದಕ್ಕೆ ನಾವು ಕಾಂಪನ್ಸೇಷನ್ ಕ್ಲಾಸ್ ಕೊಡೋದು ಆಗಲ್ಲ ಸರ್, ಬರಲ್ಲ ನಾನು. ಬರಂಡಿ ಸರ್. ನಂಗೆ ಗೊತ್ತಿಲ್ಲ ನೋಡಿ, ಅಮ್ಮನ ಹತ್ರ ಜಗಳ ಆಡಿ ನೀವು ನಮಗ್ ಗೊತ್ತಿಲ್ಲ ಸರ್, ಮನೆ ಬಂದ ಜಗಳ ಮಾಡ್ತೀವಿ. ಸದ್ಯಕ್ಕೆ ಬಿಟ್ಬಿಡಿ ನಮ್ನ. ಅಮ್ಮ ಕೇಳ್ತಾರೆ, ಸಾರೇ ಕೇಳಿಲ್ಲ. ಸರಿ, ಒಂದ್ ನಿಮಿಷ ಇರಿ, ಹೇಳ್ತೀನಿ. I have designed it so well. ಸುಮ್ನೆ ನೀವ್ ಹೇಳ್ತಾನೆ ಇರ್ಬೇಡಿ. ನಾಳೆನ ನಾಳೆದ್ದ ಒಂದು ಡಿಸೈಡ್ ಮಾಡಿ, ಒಂದು ಕ್ಲಾಸ್ ಕೊಡಿ ಅಷ್ಟೇ. ಎರಡಕ್ಕೂ ನಾವು ಬರಲ್ಲ ಸರ್. ನಾವೇ ನಾವು ಮಾತಾಡ್ಕೊಂಡು ಒಂದು ಕ್ಲಾಸ್ ಬಾಯ್ ಕಟ್ ಮಾಡ್ತೀವಿ, ನಿಮ್ ಇಷ್ಟ. ನಾಳೆ ಬರ್ಬೇಕಾ ನಾಳೆ ಬರ್ಬೇಕಾ ಹೇಳಿ ಅಷ್ಟೇ ಸರ್. ಸುಮ್ನೆ ಹೇಳ್ತಾನೆ ಇರ್ಬೇಡಿ ಸರ್. ಒಂದೊಂದ್ಸಲ ನಮ್ದು ಕೇಳ್ಬೇಕು ನೀವು. ಅದೇನ್ ಅಷ್ಟು ಹುಷಾರಿಲ್ಲ ಅಮ್ಮನ ಗ್ರೂಪ್ ಬಂಕೆ, ಅದೇ ಹೇಳೋದು. ವಿಲ್ ಬಾಯ್ ಕಟ್ ಅಷ್ಟೇ. ತುಂಬಾ ಅತಿ ಆಯ್ತು, ಸುಮ್ನೆ ಇರಿ ಸರ್. అను వినిపిస్తుంది నేను మాట్లాడేది. ಒಂದ್ ನಿಮಿಷ ಹೇಳ. రేపు సాటర్డే అవుతుంది చేయమండి చాలు. ನನ್ ಮಾತು ಕೇಳಿಸ್ಕೊಳ್ಳಿ. ಆಗಲ್ಲ ಸರ್, ಆಗಲ್ಲ ಸರ್, ಹೇಳಲ್ಲ ಸರ್. ನಾಳೆ ಬೇಡ, ಸಾಟರ್ಡೆ ಕೊಡಿ ಸರ್ ಕ್ಲಾಸ್. సాటర్డే ಒಂದು ಕೊಡಿ ಸರ್ ಸಾಕು. ಅಲ್ಲ, ನಾಳೆ ಬನ್ನಿ ಎಲ್ರು ಕ್ಲಾಸಿಗೆ. ನಾಳೆ ಡೆಫಿನೆಟ್ಲಿ ಯು ವಿಲ್ ಕಮ್. ಓಕೆ, ನಾಳೆ 7 to 9 ಇಟ್ಕೋತೀನಿ ಕ್ಲಾಸ್. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಾನ್ ಕ್ಲಾಸ್ ಯಾರೋ ಮೂರನೇ ಮನುಷ್ಯರಿಗೆ ಮಾಡ್ತಾ ಇಲ್ಲ. ಬೇಡ, ನೀವ್ ಹೇಳೋದೆಲ್ಲ ಬೇಡ. ಆಯ್ತು, ಜಾಸ್ತಿ ಹೇಳ್ಬಿಟ್ಟಿದ್ದೀರಾ. ನಮ್ಮ ಕಾನ್ಶಿಯಸ್ ಒಪ್ಕೋಬೇಕಲ್ಲ ಸರ್.
ಯು ರೆಸ್ಪೆಕ್ಟ್ ಅಸ್ ಆಲ್ಸೋ ಸರ್ ಪ್ಲೀಸ್. ನಾಳೆ ಬರ್ತೀವಿ, ಸಾಟರ್ಡೆ ಬೇಡ ಅಷ್ಟೇ. ಏನ್ ಆರ್ಗ್ಯುಮೆಂಟ್ ಇಲ್ಲ ಸರ್. ನಮಸ್ಕಾರ ಸರ್, ಹರಿ ಓಂ ಸರ್. ಮುಗಿಸಿ ಸರ್ ನೀವು. My respect is through work. My respect is not Sir, through humans. ಡಿಪೆಂಡ್ಸ್ ಆನ್ ಸಿಚುಯೇಷನ್ ಸರ್. ಸುಮ್ಮನೆ My progress is always through work. If I work, that is my progress. Okay, ಇರ್ಲಿ ನಾಳೆ sir. ಬನ್ನಿ, ನಾಡಿದ್ದು ನೋಡ್ಕೊಳ್ಳೋಣ, ನಾಳೆ ಬನ್ನಿ. ನಾಳೆ ಬರ್ತೀವಿ ಅಷ್ಟೇ. ಓಕೆ ಸರ್. Class is fixed. Okay na? ಸಮಾಧಾನನ? 7 to 9 tomorrow class is fixed. ನಾನು ಇನ್ನು ಇವಾಗ ಇಲ್ದಿದ್ರು ಪಿಶಾಚಿ ಆಗಾದ್ರೂ ಬಂದು ಇನ್ನೊಂದ್ ಕ್ಲಾಸ್ ಕೊಡ್ತೀನಿ ಆಮೇಲೆ. ಮಾಡ್ತೀವಿ ಸರ್. ಗ್ರೂಪ್ ಎಲ್ಲ ಬರೋದೇ ಇಲ್ಲ. ಏನ್ ಮಾಡ್ತೀರ ನೀವೇ ಹೇಳ್ಕೊಳ್ಳಿ ಅಷ್ಟೇ, ನಾವಂತೂ ಬರಲ್ಲ. ಓಕೆ, ದಯವಿಟ್ಟು ನಾಳೆ ಎಲ್ರು ಬನ್ನಿ. ನಾಳೆ ಕಾಂಪನ್ಸೇಷನ್ ಒಂದ್ ಕ್ಲಾಸ್ ಇರುತ್ತೆ. ಓಕೆ, ಅಷ್ಟೇ. Okay, ಥ್ಯಾಂಕ್ ಯು. thank you, sir. Thank you, sir. ಶೋರ್ ಸ್ಮಿತಾ, ನಿಮ್ದೇ ಖ್ಯಾತೆ ಸ್ಮಿತಾ ಕುತ್ಕೊಂಡು. ಅವ್ರು ಸುಮ್ನೆ ಇದ್ರು, ನಿಮ್ದೇ ಮಾಡಿದ್ದು. ನೀವೇ ಖ್ಯಾತೆ. ಟುಮಾರೋ ಐ ಹ್ಯಾವ್ ಟು ಕನ್ವಿನ್ಸ್ ದರ್. I respect everybody through work. I don't know how to respect somebody without work. Stopping everything is not respect. Continuing with everything is a respect for our own class. ಗೊತ್ತಾಯ್ತಾ? Okay, ನೋಡೋಣ. ನಾಳೆ ಬಂದ್ಬಿಡಿ ಎಲ್ರು. ಓಕೆಪ್ಪ, ಥ್ಯಾಂಕ್ ಯು. ಜಗಳ ಆಡೋದ್ರಲ್ಲೂ ಸೌಖ್ಯ ಇದೆ. ಒಳ್ಳೇದಕ್ಕೆ ಜಗಳ ಆಡ್ತಾ ಇದೀವಲ್ವಾ, ಅದಕ್ಕೆ. ಓಕೆ, ಬಾಯ್. Bye, sir. Bye.